ಪ್ರಶ್ನೆ ಹಾಂ ಸರಿ. ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಚಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸ್ವಸ್ತ್ಯಸ್ತು ಸತಾಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅಧ್ಯಯನ ಮತ್ತು ಆಚರಣೆಗಳ ಉದ್ದೇಶವನ್ನು ಇಟ್ಟುಕೊಂಡು ಪ್ರಶ್ನೆಗಳು ನಿರೀಕ್ಷಿತವಾದದ್ದು. ಅಧ್ಯಯನ ಅಂತನ್ನೋದು ಯಾಕೆ ಅಂದರೆ ನಾವು ಮಾಡುವ ಆಚರಣೆಯನ್ನು ಸರಿಯಾಗಿ ತಿಳಿಲಿಕ್ಕೋಸ್ಕರ. ಆಚರಣೆ ಯಾಕೆ ಅಂದರೆ ಅಧ್ಯಯನ ಮಾಡಿದ್ದು ಸರಿಯಾಗಿ ಮನಸ್ಸಿನಲ್ಲಿ ಉಳಿಲಿ ಅನ್ನೋದಕ್ಕೋಸ್ಕರ. ಹಾಗಾಗಿ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಯಾಕೆಂದರೆ ನಾವು ಶುದ್ಧವಾದ ಆಚರಣೆ ಇದ್ದಾಗ ಅಧ್ಯಯನವೂ ಶುದ್ಧವಾಗುತ್ತೆ. ಯಾಕೆಂದರೆ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ. ನಮ್ಮ ಆಹಾರ ಶುದ್ಧಿ ಮತ್ತು ನಡೆಯ ಶುದ್ಧಿಯಿಂದಲೇ ನಮ್ಮ ಮನಸ್ಸು ಶುದ್ಧವಾಗಿ ನೆನಪು ಚೆನ್ನಾಗಿ ಉಳಿಯುತ್ತೆ. ಅಧ್ಯಯನ ಮಾಡುವವನಿಗೆ ಬಹಳ ಮುಖ್ಯವಾದದ್ದೇನು ಅಂದರೆ ನೆನಪಿನ ಶಕ್ತಿ. ಅಧ್ಯಯನ ಮಾಡಿದ್ದು ಅವತ್ತವತ್ತು ಕೇಳಿದ್ದು ಎರಡು ಕಿವಿ ಸಾರ್ಥಕ ಅಂತ ಕೇಳಲಿಕ್ಕೆ ಬಿಡಲಿಕ್ಕೆ ಒಂದೊಂದಾದರೆ ಅವನು ಏನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಕೇಳುವುದು, ಕೇಳಿದ್ದನ್ನು ಹೃದಯದಲ್ಲಿ ಧಾರಣೆ ಮಾಡುವುದು, ಅದನ್ನು ಮತ್ತೆ ಮನನ ಮಾಡ್ತಾ ಸಂದರ್ಭ ಬಂದಾಗಲೆಲ್ಲ ಅದನ್ನು ಪ್ರಸ್ತುತಪಡಿಸುವುದು ಅಂತ ಅನ್ನೋದು ಒಂದು ಅಧ್ಯಯನದ ಕ್ರಮ. ಹಾಗಾಗಿ ಅಧ್ಯಯನ ಅನ್ನುವ ಶಬ್ದದ ಅರ್ಥವೇ ಹೇಳುವುದು ಮಾತ್ರ ಅಲ್ಲ ಅಥವಾ ಓದುವುದು ಮಾತ್ರ ಅಲ್ಲ, ಅರ್ಥಸಹಿತವಾಗಿ ತಿಳಿಯುವುದು ಅದುವೇ ಅಧ್ಯಯನ. ನಾವು ಪಾಠ ಸರಿ ಕೇಳಲ್ವ ನೀನು ಅಂತ ಹುಡುಗನಿಗೆ ಬೈತೇವೆ ಅಂದರೆ ಅರ್ಥ ಕೇಳ್ತಾ ಇದ್ದೇನೆ ಸ್ವಾಮಿ ಇನ್ಲಕ್ಕಲ್ಲ ಉತ್ತರ. ಅದು ಕೇಳುವುದು ಅಂದರೆ ಅರ್ಥ ಮಾಡಿಕೊಂಡು ನಿನಗೆ ನಾಳೆ ಪರೀಕ್ಷೆಯಲ್ಲಿ ಕೇಳಿದಾಗ ಉತ್ತರ ಕೊಡಲಿಕ್ಕೆ ಹೇಗೆ ಕೇಳಬೇಕೋ ಹಾಗೆ ಕೇಳಬೇಕು ಅಂತಲೇ ಅರ್ಥ. ಅದಕ್ಕೆ ಕೇಳ್ತಾ ಇದೆ ಸ್ವಾಮಿ ನೀವು ಈಗ ಆ ಶಬ್ದ ಹೇಳಿದ್ರಿ ಈ ಶಬ್ದ ಹೇಳಿದ್ರಿ ಅಂತ ಅಷ್ಟೇ ಹೇಳಿದರೆ ವಿಷಯ ಅರ್ಥ ಆಗಿಲ್ಲ ಅಂದರೆ ಪಾಠ ಸರಿ ಕೇಳಲಿಲ್ಲ ಅಂತಲೇ ಮತ್ತೆ ಬೈತಾರೆ. ಹಾಗೆ ಅಧ್ಯಯನ ಅಂದರೆ ಸುಮ್ಮನೆ ಬಾಯಿ ಪಾಠ ಮಾಡುವುದೋ ಅಥವಾ ಅದನ್ನು ಆ ಕ್ಷಣಕ್ಕೆ ಮರಳಿ ಪರೀಕ್ಷೆಯ ಉತ್ತರದ ಪತ್ರಿಕೆಯಲ್ಲಿ ಚೆನ್ನಾಗಿ ಬರೆದು ಅದು ಮುಗಿದ ಮೇಲೆ ಮತ್ತೆ ಖಾಲಿ ತಲೆ ಆಗಿ ಬರುವುದನ್ನು ಅಧ್ಯಯನ ಅಂತ ಹೇಳುವುದಿಲ್ಲ. ನಾವು ಇವತ್ತು ಶಿಕ್ಷಣದ ಒತ್ತಡ ಹಾಕ್ತಾ ಇರೋದು ಹಾಗೇನೆ. ಮಾರ್ಕ್ ಬರಬೇಕು ಅಂತಷ್ಟೇ ಹೊರತು ನಿನಗೇನು ಅರ್ಥ ಆಗಿದೆ ಅಂತ ಕೇಳುವುದಲ್ಲ. ಅದರಿಂದ ಅದು ಅಧ್ಯಯನದ ಕೊಂಡಿಯನ್ನು ಕಳಚಿಕೊಂಡು ಬಿಡುತ್ತೆ. ಯಾಕೆಂದರೆ ಒತ್ತಡದಿಂದ ಕಲಿಬೇಕು ಅಂತ ಏನೋ ನೆನಪಿಟ್ಟುಕೊಂಡದ್ದನ್ನು ಅಜೀರ್ಣ ಆದಾಗ ಹೊಟ್ಟೆಯಲ್ಲಿ ಮತ್ತೇನು ಮಾಡಲಿಕ್ಕಾಗದೆ ಅದು
ವಾಂತಿ ಆಗಬೇಕಲ್ವ. ಹಾಗೆ ಪರೀಕ್ಷೆಯ ಹಾಲ್ನಲ್ಲಿ ಅವರು ಅಷ್ಟು ದಿವಸ ಓದಿದ್ದನ್ನು ತಡಿಲಿಕ್ಕಾಗದೆ ಅದನ್ನು ಪೇಪರ್ನಲ್ಲಿ ಎಲ್ಲ ಅಜೀರ್ಣವನ್ನು ಹೊರಗೆ ಹಾಕಿದಾಗೆ ಹಾಕಿಟ್ಟು ಆಗ ಹೊರಗೆ ಬರುವಾಗ ಅವರ ಮುಖದಲ್ಲಿ ಒಂದು ಪ್ರಸನ್ನತೆ ಇರುತ್ತೆ, ಹಬ್ಬ ಪರೀಕ್ಷೆ ಮುಗಿಯಿತು ಅಂತ. ಅಂದರೆ ಏನೋ ಒಳಗೆ ಇದ್ದದ್ದೆಲ್ಲ ತಳಮಳಗಳೆಲ್ಲ ಕ್ಲಿಯರ್ ಆಗೋಯ್ತು ಅಂತ. ಅಕಸ್ಮಾತ್ ಆಮೇಲೆ ಯಾರಾದರೂ ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ಹುಡುಗನನ್ನು ಕೈ ಹಿಡಿದು ಈ ಪ್ರಶ್ನೆಗೆ ಏನು ಉತ್ತರ ಬರೆದಿದ್ದೀನಿ ಅಂತ ಕೇಳಿದ್ರೆ ಸಿಟ್ಟೇ ಬರುತ್ತೆ. ಯಾಕೆಂದರೆ ಪರೀಕ್ಷೆ ಹಾಲಲ್ಲಿ ಒಂದು ಸರ್ತಿ ಎಷ್ಟಾದಮೇಲೆ ಮತ್ತೆ ಈಚೆ ಬಂದು ಅದನ್ನು ಕೇಳಬಾರ್ದು ಅಂತ. ಹಾಗೆನ್ನುವುದು ಯಾವತ್ತೂ ಅಧ್ಯಯನ ಆಗುವುದಿಲ್ಲ. ಅದೇ ಥರ ಆಚರಣೆಯ ದೃಷ್ಟಿಯಿಂದಲೂ ಕೂಡ ನಮ್ಮ ಶೌಚ ಅನ್ನೋದನ್ನು ಪ್ರಧಾನವಾಗಿ ಆಚರಣೆಯ ಹಿನ್ನೆಲೆ ಹೇಳುವುದು. ಶೌಚಾಸನೆ ತ್ವಂಗ ಮಾತ್ರಂ ನ ಪೃಥಕ್ ಧರ್ಮ ಸಾಧನಂ. ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಪೂರ್ವಪೀಠಿಕೆಯಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಮತ್ತು ಅದರ ಸಿದ್ಧಿಗೋಸ್ಕರ ಆಸನ ಇತ್ಯಾದಿ ಪ್ರಾಣಾಯಾಮ ಪ್ರತ್ಯಾಹಾರ ಅಂದರೆ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದು ಮತ್ತು ಆಚರಣೆಯಲ್ಲಿ ನಡತೆಯಲ್ಲಿ ಶುದ್ಧಿಯನ್ನು ತಂದುಕೊಳ್ಳುವುದು. ಕ್ರಿಯೆಯನ್ನು ಮಾಡುವಾಗ ಅದರ ಹಿನ್ನೆಲೆ ಏನು ಅಂತ ಪ್ರಕೃತಿಗೆ ವಿರುದ್ಧವಾಗದ ರೀತಿಯಲ್ಲಿ ಬದುಕುವ ನಡೆಯನ್ನು ಹೊಂದುವುದು ಅಂತ ಅನ್ನೋದು ಆಚರಣೆಯ ಹಿನ್ನೆಲೆಯಲ್ಲಿ ಬರುವಂಥದ್ದು. ನೀವು ಕೇಳಿದ ಪ್ರಶ್ನೆ ಜ್ಞಾನ, ಭಕ್ತಿ, ವೈರಾಗ್ಯ ಇದು ಒಂದಕ್ಕೊಂದು ಹೇಗೆ ಸಂಬಂಧಿಸಿದೆ ಅಂತ. ಜ್ಞಾನ, ಭಕ್ತಿ, ವೈರಾಗ್ಯ ಅಂದರೆ ಶಬ್ದದ ಅರ್ಥ ತಿಳ್ಕೊಂಡ್ರೆ ಸಂಬಂಧ ತಾನಾಗಿ ಗೊತ್ತಾಗುತ್ತೆ. ಜ್ಞಾನ ಅಂದರೆ ಏನು ಅಂತ ಕೇಳಿದರೆ, ಆಚಾರ್ಯರ ಹತ್ರ ಒಬ್ಬರು ಹೀಗೆ ಬಂದಿದ್ದರು, ಮಧ್ವಾಚಾರ್ಯರ ಹತ್ರ. ಅವರನ್ನು ಸಿಕ್ಕಿಸಿ ಹಾಕಬೇಕು ಅಂತ ಒಬ್ಬರು ಪ್ರಶ್ನೆ ಕೇಳಿದರು. ನೀವು ಭಾರಿ ದೊಡ್ಡ ಪಂಡಿತರು, ವಿದ್ವಾಂಸರು, ಜಗದೇಕ ಪ್ರಖ್ಯಾತರು ಅಂತ ನಿಮ್ಮನ್ನು ಬಿರುದು ಬಾವಲಿಗಳೆಲ್ಲ ಹೊಗಳ್ತಾವೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಜ್ಞಾನ ಅಂದರೆ ಏನು ಅಂತ. ಅವನಿಗೆ ವಸ್ತುತಃ ಪ್ರಶ್ನೆ ಮಾಡಿದ್ದರ ಹಿಂದೆ ಇದ್ದ ಉದ್ದೇಶ ಇವರನ್ನು ಬಾಯಿ ಕಟ್ಟಿಸಬೇಕು ಅಂತ. ಯಾಕೆಂದರೆ ಅವ್ರು ಏನೋ ಒಂದು ಡೆಫಿನೇಷನ್ ಹೇಳ್ತಾರೆ, ಆ ಡೆಫಿನೇಷನನ್ನು ಎಲ್ಲೋ ಒಂದು ಕಡೆ ಈ ಡೆಫಿನೇಷನ್ ಪ್ರಕಾರ ಇದರಲ್ಲಿ ಈ ವಿಷಯವನ್ನು ಕೂಡಿಸ್ಲಿಕ್ಕೆ ಬರುವುದಿಲ್ಲ, ಅದರಿಂದಾಗಿ ಇನ್ನೊಂದು ಪ್ರಶ್ನೆಯನ್ನು ಹಾಕ್ತಾನೆ. ಹೀಗೆ ವಾದ ಬೆಳೀತಾ ಹೋಗುತ್ತೆ. ಯಾವಾಗಲೂ ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ ಅಂತಂದಾಗ ಅಥವಾ ಉತ್ತರವನ್ನು ಒಪ್ಪಿಕೊಳ್ಳಿಕ್ಕಾಗಲಿಲ್ಲ ಅಂದಾಗ ಧೂಳೆಬ್ಬಿಸುವುದು ಒಂದು ಕಾರ್ಯಕ್ರಮ, ಅದನ್ನು ಬೂಮರ್ಯಾಂಗ್ ಮಾಡೋದು ಅಂತ. ಆಚಾರ್ಯರಿಗೆ ಗೊತ್ತಾಯ್ತು, ಇವನು ಬೇಕು ಅಂತಲೇ ಉತ್ತರ ಕೇಳಿ ಬರಲಿಲ್ಲ, ಪ್ರಶ್ನೆ ಕೇಳೋದನ್ನು ಮಾತ್ರ ಉದ್ದೇಶವಾಗಿ ಇಟ್ಕೊಂಡು ಬಂದೇನೆ. ನಾವು ಇವತ್ತು ನೋಡ್ತೇವೆ ಬಹಳಷ್ಟು ಜನಕ್ಕೆ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಟ್ಟರೆ ಆ ಉತ್ತರ ಬೇಕಾಗಿಲ್ಲ ಅವರಿಗೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಈ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು, ಹೌದು ನೀವು ಹೇಳಿದ್ದು ಸರಿ ಅಂತ ಒಪ್ಕೊಳ್ಳೋ ಯೋಚನೆ ಇಲ್ಲ, ಹಾಗಾದರೆ ಅದು ಮಾಡೋದು ಸರಿ, ನಾ ಇನ್ನೊಂದು ಮಾಡೋದು ಸರಿ, ಮತ್ತೊಂದು. ಕೊನೆಯವರೆಗೂ ಅವರು ಪ್ರಶ್ನೆ ಕೇಳೋದ್ರಲ್ಲೇ ಜೀವನ ಕಳೀತಾರೆ ಹೊರತು ಉತ್ತರವನ್ನು ಹುಡುಕುವ ಕಾತರದಲ್ಲಿ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಆಚಾರ್ಯರು ಅವನಿಗೆ ಉತ್ತರ ಕೊಟ್ಟರು. ಜ್ಞಾನ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಿದ್ಯಲ್ವಾ, ಜ್ಞಾನ ಅಂದರೆ ಏನು ಅಂತ ನಿಂಗೆ ಗೊತ್ತುಂಟೋ ಗೊತ್ತಿಲ್ವೋ? ಗೊತ್ತಿಲ್ಲ ಅಂದ. ಮತ್ತು ನಿಂಗೆ ಹೇಳಿ ಉಪಯೋಗ ಇಲ್ಲ ಅಂದರು. ಜ್ಞಾನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂದಮೇಲೆ ನಾನು ನಿಂಗೆ ಹೇಳಿದ ಮೇಲೆ ಹೆಂಗೆ ಬರುತ್ತೆ? ಜ್ಞಾನ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ನಿಂಗೆ ಬೇಕಾಗಿಲ್ಲ ಅಂದ. ಗೊತ್ತುಂಟು ಅಂದ. ಗೊತ್ತುಂಟು ಅಂದಮೇಲೆ ನನ್ನ ಹತ್ರ ಯಾಕೆ ಕೇಳ್ತೀನಿ ನೀನು? ಗೊತ್ತುಂಟಲ್ವಾ, ಅಷ್ಟೇ, ಉತ್ತರ ಇಲ್ಲ ಇನ್ನು ಉತ್ತರ ಕೊಡಲಿಕ್ಕೆ ಅಂತ. ಹಾಗೆ ಸುಮ್ಮನೆ ಪ್ರಶ್ನೆ ಕೇಳುವಾಗ ಅದರ ಹಿಂದೆ ಒಂದು ಕಾತರ ಪಡಿಬೇಕು ಉತ್ತರ ಅಂತ ಅನ್ನೋದು ಇದ್ದಾಗ ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಬರುತ್ತೆ. ಅಂದರೆ ಎರಡೆರಡು ಥರ ಶಾಸ್ತ್ರಗಳು ಮಾತಾಡ್ತವೆ. ನಮಗೆ ಕೆಲವೊಂದು ಸರ್ತಿ ಯಾವುದೋ ಉತ್ತರ ಎಲ್ಲೋ ಸಿಕ್ಕಿದಾಗ ಇದು ಯಾಕೆ ಹೀಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಆದರೆ ಅದು ನಾವು ಯಾವ ರೀತಿ ಪ್ರಶ್ನೆಯನ್ನು ಕೇಳಲಿಕ್ಕೆ ನಿಂತಿದ್ದೇವೋ ಅದರ ಮೇಲೆ ಆ ಉತ್ತರಗಳು ಹಾಗೆ ತೆರೆದುಕೊಳ್ತವೆ. ವಸ್ತುತಃ ಮನುಷ್ಯನಿಗೆ ಏನನ್ನಾದರೂ ಒಂದು ವಿಷಯವನ್ನು ಅನುಭವಿಸಿದಾಗ, ಸುಖವೋ ದುಃಖವೋ ಏನೋ ಒಂದು ಆಗುತ್ತಲ್ಲ, ನಾನು ಈಗ ಮಾತನಾಡ್ತಾ ಇದ್ದೇನೆ ಅಂತ ನನಗೆ ಗೊತ್ತಾಯ್ತಲ್ವ, ಅದನ್ನು ಜ್ಞಾನ ಅಂತ. ಅದು ಯಾವ ರೀತಿಯಿಂದಲೂ ಆಗುತ್ತೆ. ನಾನು ಬೆಳ್ಳಗಿದ್ದೇನೆ, ತೆಳ್ಳಗಿದ್ದೇನೆ, ಎತ್ತರಕ್ಕಿದ್ದೇನೆ, ಓದ್ತಾ ಇದ್ದೇನೆ, ಬರಿತಾ ಇದ್ದೇನೆ, ನಾನಿವತ್ತು ಹೀಗೆ ಕೆಲಸ ಮಾಡಿದೆ, ನೂರಾರು ಥರದ್ದು. ಇದು ಯಾವಾಗ ನಾನೊಂದು ಪುಸ್ತಕ ಅಂತ ಹೇಳಿದಾಗ ಪುಸ್ತಕ ಅನ್ನುವ ಆಕೃತಿ ನನ್ನ ಮನಸ್ಸಿನಲ್ಲಿ ಮೂಡುತ್ತೆ, ನನಗೆ ಅದರ ನೆನಪಾಗುತ್ತೆ. ಪುಸ್ತಕ ಅಂದರೆ ಅವರು ಕೇಳಿದ್ದು ಭಗವದ್ಗೀತೆಯ ಪುಸ್ತಕ. ಭಗವದ್ಗೀತೆಯ ಪುಸ್ತಕ ಅಂದರೆ ಅದರಲ್ಲಿ ಕೃಷ್ಣ ಹೇಳಿದ ಗೀತೆಯ 700 ಶ್ಲೋಕಗಳಿರುವಂತಹ ಅಥವಾ ಜೊತೆಗೆ ಅರ್ಥ ಇರುವಂತಹ ಯಾವುದೋ ಒಂದು ಪುಸ್ತಕ. ಅಂದರೆ ಪುಸ್ತಕ ಅನ್ನುವ ಶಬ್ದ ಹೇಳಿದಾಗ ಪುಸ್ತಕ ಅನ್ನುವ ನಿಜವಾದ ಪುಸ್ತಕದ ಅರ್ಥ ಇದು. ಪುಸ್ತಕ ಅಂದರೆ ಅರ್ಥ ಅಂದರೆ ಆ ಶಬ್ದದಿಂದ ಏನನ್ನು ಹೇಳುತ್ತಾರೋ ಅದರ ವಸ್ತು ಅರ್ಥ ಅಂದರೆ. ಆದರೆ ಅದು ನಮ್ಗೆ ಅರ್ಥ ಆಗೋದು ಅಂತ ನಾವು ಹೇಳ್ತೀವಲ್ಲ, ಹಾಗಂದ್ರೆ ಏನು? ಈ ಪುಸ್ತಕ ಅನ್ನುವ ಅರ್ಥ ನನ್ನ ಮನಸ್ಸಿನಲ್ಲೂ ನನಗೆ ಮೂಡುತ್ತಲ್ವ, ನಾನು ಅವ್ರು ಹೇಳಿದ ತಕ್ಷಣ ನನಗೆ ನೆನಪಾಗುತ್ತೆ, ನನ್ನ ಮನಸ್ಸಲ್ಲಿ ಆ ಪುಸ್ತಕದ ಆಕೃತಿ ಬರುತ್ತೆ. ಮನಸ್ಸು ಒಂದು ಶಬ್ದವನ್ನು ತಿಳಿದ ತಕ್ಷಣ ಆ ಆಕೃತಿಗೆ ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆಗುವಾಗ ನನ್ನ ತಲೆಯಲ್ಲಿ ಆ ವಿಷಯದ ಬಗ್ಗೆ ಗೊತ್ತು ಅಂತ ನಾವು ಹೇಳ್ತೀವಲ್ವ, ಅದು ಅರಿವು ಬರುವುದು ಅಂತ.
ಭಗವಂತನ ಬಗ್ಗೆ ನಮಗೆ ಅರಿವು ಬರಬೇಕು. ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವಲ್ಲಿ ಲೋಕದ ಸಾಮಾನ್ಯ ತಿಳಿವು ಜ್ಞಾನ ಅರಿವು ಅದೇ, ಅದು ಗೊತ್ತಿರುವುದೇ. ಆದರೆ ತಿಳಿಯದ ವಸ್ತುವನ್ನು ತಿಳಿದ ವಸ್ತುವಿನಿಂದ ತಿಳಿಯುವ ಪ್ರಯತ್ನ ಇದೆಯಲ್ವಾ, ಅದು ವೇದಾಂತದಲ್ಲಿ ಹೇಳುವ ಜ್ಞಾನ. ಈಗ ದೇವರು ಅಂದರೆ ಏನು ಅಂತ ಎಷ್ಟು ಹೇಳಿದರೂ ನಮಗೆ ಶಬ್ದ ಮಾತ್ರ. ಆದರೆ ಹೀಗಿರಬಹುದು ಅಂತ ಒಂಚೂರು ಊಹಿಸಬಹುದು. ಮತ್ತು ಅದಕ್ಕಿಂತ ಹೆಚ್ಚು ದೇವರು ಹೀಗಿಲ್ಲ ಅನ್ನೋದು ಹೆಚ್ಚು ತಿಳಿಬೇಕಾದ ವಿಷಯ. ದೇವರು ಹೇಗಿದ್ದಾನೆ ಅಂತ ಹೇಳುವುದಕ್ಕಿಂತ ಹೆಚ್ಚು ಉಪನಿಷತ್ಕಾರರು ಹೇಳುವುದು ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾರಸಂ ನಿತ್ಯ ಅಗಂಧವಚ್ಚಯತ್. ದೇವರು ಅಂದರೆ ನೀನು ಮಣ್ಣು ನೋಡಿದ್ಯಲ್ವಾ, ಮಣ್ಣಿನ ಥರ ಇಲ್ಲ. ದೇವರು ಅಂದರೆ ನೀರು ಗೊತ್ತಲ್ವಾ, ನೀರಿನ ಥರ ಇಲ್ಲ. ದೇವರು ಅಂದರೆ ನಿನಗೆ ಬೆಂಕಿ ಪರಿಚಯ ಇದೆಯಲ್ವಾ, ಬೆಂಕಿ ಅಲ್ಲ ದೇವರು. ದೇವರು ಬೆಂಕಿ ಅಲ್ಲ, ದೇವರು ನೀರಲ್ಲ, ದೇವರು ಗಾಳಿ ಅಲ್ಲ, ದೇವರು ನಾವು ನೋಡಿದ ಯಾವುದೂ ಅಲ್ಲ. ಅಲ್ಲ, ಹಾಗಾದರೆ ಯಾವುದೂ ಅಲ್ಲ ಅಂದರೆ ದೇವರು ಇಲ್ಲ ಅಂತನ ಅರ್ಥ. ಅಲ್ಲ ಅಂತ ಹೇಳಿ ದೇವರನ್ನು, ಇಲ್ಲ ಅಂತ ಹೇಳಬೇಡಿ. ಯಾಕೆಂದರೆ ಸಂಸ್ಕೃತದಲ್ಲಿ ಅಕ್ಕ, ಅತ್ತ, ಅಲ್ಲ, ಅಮ್ಮ, ಅಪ್ಪ ಅನ್ನೋದೆಲ್ಲವೂ ದೇವರಿಗಿರುವ ಹೆಸರದು. ಅಪೂರ್ವವಾದ ದೇವರನ್ನೇ ಎಕ್ಸ್ಕ್ಲೂಸಿವ್ ಆಗಿ ಹೇಳಲಿಕ್ಕಿರುವಂತಹ ಶಬ್ದಗಳು. ಅಂತಹದ್ರಲ್ಲಿ ಪ್ರಕೃತಿಯ ಎಲ್ಲವನ್ನೂ ನಿರ್ವಹಿಸುವ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಪ್ರಕೃತಿಯೇ ಒಂದು ಮಾಧ್ಯಮ. ಹಾಗಿದ್ರೂ ತಿಳ್ಕೊಳ್ಬೇಕು ಅಂತಂದರೆ ಪ್ರಕೃತಿ ಅಂತಲ್ಲ ಅಂತ ಹೇಳಿದ ಮೇಲೆ ತಿಳ್ಕೊಳ್ಳೋದು ಹೇಗೆ ಅಂದರೆ, ಪ್ರಕೃತಿಯಲ್ಲಿರುವ ಎಲ್ಲ ವಸ್ತುಗಳಿಗಿಂತ ಆಚೆ ಇರೋನು. ಸುಲಭವಾಗಿ ಪರಿಚಯ ಮಾಡಿಕೊಡ್ಲಿಕ್ಕೆ ಆಕಾಶ ಗೊತ್ತಲ್ವಾ, ಸ್ವಲ್ಪ ಆಕಾಶದ ಹಾಗೆ ಅಂತ ಹೇಳಬಹುದು. ಅಂದರೆ ಪ್ರತಿಯೊಂದು ವಸ್ತುವಿನ ಸ್ವಲ್ಪ ಸಾದೃಶ್ಯ ಇರುತ್ತೆ, ಆದರೆ ಆ ವಸ್ತುವೇ ಆಗಿರಲ್ಲ. ಬೆಂಕಿಯಂತೆ ಬೆಳಕಿದೆ, ನೀರಿನಂತೆ ಹರಿವಿದೆ, ಮಣ್ಣಿನಂತೆ ಭಾರ ಇದೆ, ಗಾಳಿಯಂತೆ ನಿರಂತರ ಸದಾಗತಿ ಕ್ರಿಯಾಶೀಲತ್ವ ಇದೆ, ಆಕಾಶದಂತೆ ವ್ಯಾಪ್ತಿ ಇದೆ. ಇದೆಲ್ಲವೂ ದೇವರಲ್ಲಿದೆ. ಆದರೆ ಇದು ಯಾವುದೂ ಅಲ್ಲ ದೇವರು. ಹೀಗೆ ಒಂದು ತಿಳಿಯದ ವಸ್ತುವನ್ನು ತಿಳಿದ ವಸ್ತುವಿನಿಂದ ಸ್ವಲ್ಪ ಪರಿಚಯಿಸುವ ಪ್ರಯತ್ನವನ್ನು ಜ್ಞಾನ ಅಂತ ಹೇಳೋದು. ಅದು ಹಾಗೆ ತಿಳಿದ ಮೇಲೆ ಅವನ ಮೇಲೆ ಸ್ವಲ್ಪ ಗೌರವ ಬರುತ್ತೆ. ಈಗ ದಾರಿಯಲ್ಲಿ ಪ್ರತಿ ದಿವಸ ಒಬ್ಬ ಹೋಗ್ತಿರ್ತಾನೆ. ಹೋಗುವಾಗ ಬಹಳ ತಿಂಗಳುಗಟ್ಟಲೆ ನೋಡ್ತಿರ್ತೇವೆ ನಾವು ವ್ಯಕ್ತಿಯನ್ನು. ಯಾವತ್ತೂ ಅವನನ್ನು ನಾವು ಮಾತಾಡಿಸಿರಲ್ಲ. ಆದರೆ ಯಾವತ್ತೋ ಒಂದು ಸರ್ತಿ ಅವರನ್ನು ಯಾವುದೋ ಗಣೇಶೋತ್ಸವ ಸಮಿತಿಯವರು ಆ ಊರಿನ ಹಿರಿಯರನ್ನು ಒಬ್ಬರನ್ನು ಗೌರವಿಸಬೇಕು ಅಂತ ಹೇಗೋ ಗೊತ್ತಾಗಿ ಅವರನ್ನು ಒಂದು ಸಭೆಯಲ್ಲಿ, ಇವರು ಇಸ್ರೋದಲ್ಲಿ ಸುಮಾರು ಒಂದು 30 ವರ್ಷಗಳ ಕಾಲ ಕೆಲಸ ಮಾಡಿ ನಮ್ಮ ದೇಶದ ದೊಡ್ಡ ಸೈಂಟಿಸ್ಟ್ ಆಗಿದ್ದರು ಅಂತ ಅವತ್ತು ಸಭೆಯ ಮೇಲೆ ಅವರ ಬಗ್ಗೆ ಒಂದು ಹೊಗಳಿ ಅವರಿಗೊಂದು ಸನ್ಮಾನ ಮಾಡಿ ಕಳಿಸ್ತಾರೆ. ಇಷ್ಟು ದಿವಸ ಅದೇ ವ್ಯಕ್ತಿಯನ್ನು ಅವನು ಬೆಳಗ್ಗೆ ವಾಕಿಂಗಿಗೆ ಹೋಗ್ತಾ ಇದ್ದವನು ನೋಡಿದ್ದಾನೆ, ಆದರೆ ಗೊತ್ತಿರಲಿಲ್ಲ. ಅದರಿಂದಾಗಿ ಅವರನ್ನೇನು ಮಾತಾಡಿಸಿರಲಿಲ್ಲ. ಆದರೆ ಯಾವಾಗ ಈ ಸಭೆಗೆ ಹೋಗಿ ಬಂದು ಆ ವ್ಯಕ್ತಿಯ ಬಗ್ಗೆ ಗೊತ್ತಾಗಿ ಮರುದಿವಸ ಅದೇ ವ್ಯಕ್ತಿ ತಾನೂ ಕೂಡ ಸ್ವಲ್ಪ ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವನಾಗಿ ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಗೊತ್ತಾದವನಾದರೆ ಅವ್ರು ಬರುವಾಗ ಗೊತ್ತಿಲ್ಲದೇನೆ 2 ಕೈ ಮುಗಿದು ಬಿಡುತ್ತೆ. ಅಲ್ಲಿ ತನಕ ಅವ್ರ ಬಗ್ಗೆ ಏನು ಗೌರವ ಇರಲಿಲ್ಲ ಅಥವಾ ಏನು ಅದರ ಬಗ್ಗೆ ಅರಿವೇ ಇರಲಿಲ್ಲ, ಅದರಿಂದಾಗಿ ಸಂಪರ್ಕ ಇರಲಿಲ್ಲ. ಆದರೆ ಯಾವಾಗ ಅವರ ಬಗ್ಗೆ ಅವ್ರು ಏನು ಸಾಧನೆ ಮಾಡಿದ್ದಾರೆ, ಅವರ ದೊಡ್ಡತನ ಏನು ಅಂತ ಗೊತ್ತಾಯಿತೋ ತಕ್ಷಣ ಕೈ ತನ್ನಿಂದ ತಾನೇ ಮುಗಿಯತ್ತೆ. ಯಾಕೆಂದರೆ ಅರಿವು ಬಂದ ತಕ್ಷಣ ಅವರ ಬಗ್ಗೆ ಗೌರವ ಬಂತು. ಹಾಗೆ ಭಗವಂತನ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಳ್ಳದೆ ಹೋದರೆ ಭಕ್ತಿ ಬರೋದು ಸಾಧ್ಯ ಇಲ್ಲ. ಭಕ್ತಿಯಿಂದ ಅಂಧಶ್ರದ್ಧೆಯಿಂದ ಸುಮ್ಮನೆ ಕೆನ್ನೆ ತಟ್ಕೊಳ್ಳೋದಿದೆಯಲ್ವ, ಅದು ನಮಗೆ ATM ಕಾರ್ಡಿನಲ್ಲಿ ಎಷ್ಟು ತನಕ ಉಜ್ಜಿದ್ರೆ ದುಡ್ಡು ಬರುತ್ತೋ ಅಷ್ಟರ ತನಕ ಮಾತ್ರ ATM ಆ ಮಿಷಿನ್ನ ತನಕ ಹೋಗ್ತೇವೆ ನಾವು. ಯಾವಾಗ ಅದರಲ್ಲಿ ಉಜ್ಜಿದ್ರೆ ಬರುವುದಿಲ್ಲ ಅಥವಾ ಅದರಲ್ಲಿ ದುಡ್ಡೇ ಇಲ್ಲ ಅಂತ ಗೊತ್ತಾಗುತ್ತೆ, ಆಮೇಲೆ ಹೋಗೋದಿಲ್ಲ. ಹಾಗೆ ದೇವರ ಹತ್ರ ತಿಳ್ಕೊಳ್ಳದೆ ನಾವು ಸುಮ್ಮನೆ ನನಗೆ ಇಂಥದ್ದೊಂದು ಕೆಲಸ ಆಗಬೇಕು ಅದಕ್ಕೋಸ್ಕರ ನಾನು ನಿನ್ನನ್ನು ಸುತ್ತೊಡಿತಾ ಇದ್ದೇನೆ ಅಂತ ಎಷ್ಟು ಸುತ್ತು ಹೊಡೆದ್ರು ಸುತ್ತು ಕಮ್ಮಿ ಆಗುತ್ತೆ ಹೊರತು ಪೂರ್ತಿ ಜೀವನದ ಸುತ್ತಾಟ ಕಮ್ಮಿ ಆಗುವುದಿಲ್ಲ. ಹಾಗಾಗಿ ದೇವರನ್ನು ತಿಳಿದು ನೀನು ಭಕ್ತಿ ಮಾಡು, ಆವಾಗ ಮತ್ತಾವತ್ತೂ ನೀನು ಅವನನ್ನು ಬಿಟ್ಟು ದೂರ ಆಗುವುದಿಲ್ಲ. ಈಗ ಅಂಗಡಿಯಲ್ಲಿ ಸಾಮಾನೇನೋ ತಗೊಳ್ತೇವೆ, ತಗೊಳ್ಳುವಾಗ 1 ಲೀಟ್ರ್ ಹಾಲು ತಗೊಂಡ್ವಿ. ಹಾಲು ತಗೊಂಡಾಗ ಮಾತಾಡಿಸ್ತಾನೆ ನಮ್ಮನ್ನು, ಮನೆ ಚೆನ್ನಾಗಿದೆಯಾ ಅಂದರೆ ಅವನೇ ಬಾಡಿಗೆ ನೋಡಿ ಕೊಟ್ಟಿರ್ತಾನೆ. ಮನೆ ಚೆನ್ನಾಗಿದೆಯಾ, ನೀರಿನೆಲ್ಲ ಅನುಕೂಲ ಇದೆಯಾ, ಮಕ್ಕಳಿಗೆ ಶಾಲೆಗೆ ಹೋಗ್ತಿದ್ದಾರಾ, ದೊಡ್ಡ ಮಗಳು ಏನು ಮಾಡ್ತಿದ್ದಾಳೆ, ನಿಮ್ಮ ಚಿಕ್ಕಪ್ಪ ಎಲ್ಲೋ ಬಂದಿದ್ರು ಅವರೆಲ್ಲ ಎಲ್ಲ ಮಾತಾಡಿಸ್ತಾನೆ. ಮಾತಾಡಿಸಿ ಕೈ ಜಾರಿ ಆ ಹಾಲು ತಗೊಳ್ಳುವ ಪ್ಯಾಕೆಟ್ ಕೆಳಗೆ ಡಬ್ ಅಂತ ಬಿದ್ದೋಗುತ್ತೆ. ಬಿದ್ದ ತಕ್ಷಣ ಅವನ ಮನೆ ಮುಂದೆನೇ ಅವನ ಆ ಅಂಗಡಿ ಎದುರುಗಡೆ ಹೊಸ್ತಿಲಿಗೆ ಅಭಿಷೇಕ ಆಗುತ್ತೆ. ನಿಮ್ಮ ಮನೆಯ ಲಕ್ಷ್ಮಿಗೆ ಹೊಸ್ತಿಲಿಗೆ ಅಭಿಷೇಕ ಆಗೋಯ್ತು, ಇನ್ನೊಂದು ಪ್ಯಾಕೆಟ್ ಕೊಡಿ ಅಂತಾನೆ. ಇನ್ನೊಂದು ಪ್ಯಾಕೆಟ್ ಕೊಡಿ ಅಂದರೆ ಇನ್ನೊಮ್ಮೆ ದುಡ್ಡು ಕೊಡಿ ಅಂತಾನೆ. ಅಲ್ಲ ರೀ, ನಿಮ್ಮ ಹೊಸ್ತಿಲ ಮೇಲೆ ಬಿದ್ದಿದ್ದ, ಅದನ್ನು ನೀವೇ ತೊಗೊಂಡೋಗಿ. ನನಗೆ ನೀವು ಇನ್ನೊಂದು ಪ್ಯಾಕೆಟ್ ಕೊಡಬೇಕಂದ್ರೆ ದುಡ್ಡು ಕೊಡಬೇಕು. ಇಷ್ಟೊತ್ತು ಮಾತಾಡಿ ನಮ್ಮ ಮನೆ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡದ್ದು ನಾಳೆ ಇಲ್ಲಿಗೆ ಬರಲಿ ಅಂತ ಅಷ್ಟೇ ಹೊರತು ನಿಮಗೇನು ಉದ್ಧಾರ ಮಾಡಬೇಕು ಅಂತಲ್ಲ. ಅದೇ ಮನೆಯಲ್ಲಿ ಒಂದು ತಾಯಿ
ಮಗುವಿಗೆ ಬುತ್ತಿಗೆ ಶಾಲೆಗೆ ಹೋಗುವಾಗ ಏನೋ ಒಂದು ತಿಂಡಿ ಹಾಕಿ ಕೊಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಾ ಇರ್ತಾಳೆ. ಮಗು ಗಡಿಬಿಡಿಯಲ್ಲಿ ಪೂರ್ತಿ ಮುಚ್ಚೋ ಮುಂಚೆನೇ ಇಸ್ಕೊಂಡು ಹೋಗುತ್ತೆ. ಎದುರುಗಡೆ ಮನೆ ದಾರಿಯಲ್ಲಿ ಹೋಗುವಾಗಲೇ ಅಂಗಳದಲ್ಲಿ ಕೈ ಜಾರಿ ಬಿದ್ದು ಎಲ್ಲ ಚೆಲ್ಲಿ ಹೋಗುತ್ತೆ. ಅಮ್ಮ ಓಡಿ ಬರ್ತಾಳೆ. ಓಡಿ ಬಂದವಳು ಅದನ್ನೆಲ್ಲ ಅದು ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ಹೋದಾಗ ಅದನ್ನು ಬಿಟ್ಬಿಡು, ನೀನು ಬಾ ಅಂತ ಹೇಳಿ. ಯಾಕೆಂದರೆ ತಡ ಆಗಿದೆ ಆಗಲೇ. ಅಲ್ಲಿಂದ ಹಾರ್ನ್ ಹೊಡಿತಾ ಇರುತ್ತೆ ಶಾಲೆಯ ವ್ಯಾನು ಕೊಯ್ ಅಂತ. ಯಾಕೆಂದರೆ ಕುರಿಗಳನ್ನು ಮೇಯಿಸ್ಲಿಕ್ಕೆ ಕಳಿಸ್ಬೇಕು ವ್ಯಾನಲ್ಲಿ, ದಾರಿಯುದ್ದ ಗೊತ್ತಾಗೋದಿಲ್ಲ. ಹಾಗಾಗಿ ತುಂಬಿಸುವಾಗ ತಾಯಿ ಏನು ಮಾಡ್ತಾಳೆ, ಓಡಿ ಬಂದು ಮಗುವಿಗೆ ಆ ತಟ್ಟೆಯನ್ನು ತೆಗೆದುಕೊಂಡು ತನಗೆ ಸ್ವಲ್ಪ ಉಳಿಸಿಕೊಂಡಿದ್ದ ಬಾಣಲಿದ್ದ ಪದಾರ್ಥವನ್ನು ಅದಕ್ಕೆ ಹಾಕಿ ಮುಚ್ಚಿಟ್ಟು ಕೊಟ್ಟು ಮಧ್ಯಾಹ್ನ ಮತ್ತೆ ಕೇಳ್ತಾಳೆ. ಸಾಯಂಕಾಲ ಬಂದ ತಕ್ಷಣ ಮಧ್ಯಾಹ್ನ ಸಾಕಾಯ್ತಾ, ಬೇಕಾದಷ್ಟು ಆಯ್ತಾ, ಹಳಸಿತ್ತಾ, ಸರಿ ಇತ್ತಾ, ಇಷ್ಟು ವಿಚಾರಿಸ್ತಾಳೆ. ಬೆಳಗ್ಗೆ ಕೊಟ್ಟದ್ರಿಂದ ಅವಳಿಗೆ 5 ಗಂಟೆ ಹೇಳುವಾಗಲೇ ಮಗಳಿಗೆ ಇವತ್ತೇನು ಮಾಡಲಿ, ಅವಳಿಗೆ ಬೇಕಾದ್ದು ಮಾಡಲಾ, ಇದು ಇಷ್ಟ ಆಗಲ್ಲ ಅವಳಿಗೆ, ಈ ತರಕಾರಿ ಹಾಕಿದರೆ ತಿನ್ನಲ್ಲ ಅವಳು, ಇದನ್ನೇ ಹಾಕಬೇಕು, ಚೂರು ಟೋಸ್ಟ್ ಮಾಡಬೇಕು, ಏನೇನೋ ಆಸೆಗಳಿರ್ತವೆ. ಅದನ್ನೆಲ್ಲವನ್ನೂ ಗಮನಿಸಿ ಕೈ ಜಾರಿ ಬಿದ್ದಾಗಲೂ ಮತ್ತೊಂದು ಹೊಸತನ್ನು ಹಾಕಿ ತನಗಿಲ್ಲ ಅಂದರೂ ತೊಂದರೆ ಇಲ್ಲ ಅಂತನ್ನುವ ಪ್ರೀತಿ ಬೇಕೋ, ಅಥವಾ ವ್ಯಾಪಾರಿಯ ಜೊತೆಗೆ ಅವನ ಜೊತೆಗಿನ ಸಂಪರ್ಕ ಎಷ್ಟು, ದುಡ್ಡು ಕೊಟ್ಟದ್ದಕ್ಕೆ ಹಾಲು ಕೊಡ್ತಾನೆ. ನಮ್ಮ ಅಕಸ್ಮಾತ್ ದೇವರ ಹತ್ರ ನಾವು ವ್ಯಾಪಾರ 1 ರೂಪಾಯಿಯನ್ನು 10 ಸುತ್ತು ತಲೆಗೆ ಸುತ್ತಿ ಹಾಕಿ ನನಗೆ 100 ಮಾರ್ಕ್ ಬರಲಿ ಅಂದರೆ ಇನ್ನು ದಾರಿಯಲ್ಲಿ ಹೋಗೋಕೆ 50 ಪೈಸೆ ಸಿಕ್ಕತ್ತೆ. ಯಾಕೆ ಅಂತ ಅವನಿಗೆ ಗೊತ್ತಾಗಲ್ಲ. ಪರೀಕ್ಷೆ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ 50 ಮಾರ್ಕ್ಸ್ ಬಂದಿದೆ ಅಂತ. 1 ಪೈಸೆಗೆ 1 ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾನೆ ಅವನು. ಉಳಿದಿದ್ದು 50 ಪೈಸೆ ಕೊಡ್ಲಿಕ್ಕೆ ಇರಲಿಲ್ಲ ಅವನ ಹತ್ರ. 50 ಪೈಸೆ ದಾರಿಯಲ್ಲಿ ಸಿಕ್ಬಿಡುತ್ತೆ. ದೇವ್ರ ಲೆಕ್ಕ ಚುಕ್ತ ಯಾವಾಗಲೂ ಚೆನ್ನಾಗಿ ಮಾಡ್ತಾನೆ. ಆದರೆ ಹಾಗೆ ವ್ಯವಹಾರ ಮಾಡಿದ ಮೇಲೆ ನಮಗೆ ಮತ್ತೊಮ್ಮೆ ಅವನ ಹತ್ರ ವ್ಯವಹಾರ ಇಲ್ಲ. ಆದರೆ ತಾಯಿಯ ಜೊತೆಗಿನ ಮಗುವಿನ ಸಂಬಂಧ ಎಂಥದ್ದು, ಮಗು ಏನೇ ಮಾಡಿದರೂ ತಾಯಿಯ ಪ್ರೀತಿ ನಿರಂತರ ಮಗುವಿನ ಮೇಲೆ ಇರುತ್ತೆ. ಹಾಗೆ ನಮಗೆ ಸಂಬಂಧ ತಾಯಿ ಮತ್ತು ಮಕ್ಕಳ ಸಂಬಂಧ ಹೇಗೋ ಹಾಗೆ ಭಗವಂತನಿಗೆ ನಾವು ಮಕ್ಕಳಾದ್ರಿಂದಾಗಿ ತ್ವಮೇವ ಮಾತಾ ಪಿತಾ ತ್ವಮೇವ, ಇದೆಲ್ಲ ಹೇಳೋದ್ರ ಉದ್ದೇಶ ನಮಗೆ ತಾಯಿ ಥರ ಭಗವಂತ ಅಂತ. ಅವನು ತಂದೆಯೂ ಆಗ್ತಾನೆ, ತಾಯಿಯೂ ಆಗ್ತಾನೆ, ಬಂಧುವೂ ಆಗ್ತಾನೆ. ಎಲ್ಲ ಸಂಬಂಧಗಳನ್ನು ಒಬ್ಬನೇ ಒಬ್ಬ ಹ್ಯಾಂಡಲ್ ಮಾಡಬಹುದು ಅಂದರೆ ಅದು ಅವನೊಬ್ಬನೇ. ಇನ್ನು ಅವನನ್ನು ಆರಾಧಿಸಿದವರು ತೀರಾ ಅವನಷ್ಟು ಶಕ್ತಿವಂತರಾದರೆ ಅಂತಹ ಗುರುಗಳಲ್ಲಿಯೂ ನಾವು ಕೆಲವೊಮ್ಮೆ ಅಂತಹ ಭಾವವನ್ನು ಕಾಣ್ತೇವೆ. ಅದು ಬಿಟ್ಟರೆ, ಹಾಗಾಗಿ ಭಕ್ತಿ ಅಂದರೆ ಏನು, ನಿರಂತರವಾದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವನನ್ನು ನಾವು ನಮ್ಮ ಈಶಾ, ನಾನು ಅವನ ದಾಸ ಅಂತ ಭಾವಿಸುವುದು. ಇದು ಯಾವತ್ತೋ ಕೆಲಸ ಆಗುವ ತನಕ ಮಾತ್ರ ಈಶಾ, ನಮ್ಮ ಕೆಲಸ ಆದಮೇಲೆ ನಾನೇ ಈಶಾ ಅಂತ ಆಗುವ ಸ್ಥಿತಿಯನ್ನು ಭಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಹುಟ್ಟಿದಾಗಿನಿಂದ ಯಾವತ್ತಿನವರೆಗೆ ಅವನು ಆ ಎತ್ತರವನ್ನು ಪಡಿಬೇಕು, ಎತ್ತರವನ್ನು ಪಡೆದಾದ ಮೇಲೂ ಅವನು ದಾಸನೇ, ಹಾಗೆ ಭಗವಂತ ನಿರಂತರ ಈಶನೇ ಅನ್ನುವ ಎಚ್ಚರಿಕೆ ಏನಿದೆ, ಇದು ಭಕ್ತಿ. ಇನ್ನು ವೈರಾಗ್ಯ ಅಂದರೆ ವಸ್ತುತಃ ಪೇಜಾವರ ಶ್ರೀಗಳು ಯಾವಾಗಲೂ ಚೆನ್ನಾಗಿ ಹೇಳ್ತಿದ್ರು, ನಮಗೆ ಭಕ್ತಿ ಮತ್ತು ವೈರಾಗ್ಯ ಎರಡೂ ಇದೆ ಅಂತ, ಸ್ವಲ್ಪ ಸ್ಥಾನ ಅದರ ಬದಲಾಗಿದೆ ಅಂತ ಅವರು ಹೇಳ್ತಿದ್ರು. ಭಕ್ತಿ ಅಂದರೆ ತುಂಬ ಅದರ ಮೇಲಿನ ಅಟ್ಯಾಚ್ಮೆಂಟು, ವೈರಾಗ್ಯ ಅಂದರೆ ಅದನ್ನು ಬಿಟ್ಟು ಬದುಕುವ ಶಕ್ತಿ, ಅದನ್ನು ದೂರ ಮಾಡಿಕೊಳ್ಳುವ ಶಕ್ತಿ. ಯಾವುದರ ಮೇಲೆ ಭಕ್ತಿ ಇರಬೇಕಿತ್ತೋ ಅದರ ಮೇಲೆ ಭಕ್ತಿ ಇಲ್ಲ. ದೇವರ ಮೇಲೆ ವೈರಾಗ್ಯ, ಪ್ರಪಂಚದ ಮೇಲೆ ಭಕ್ತಿ. ಅದರ ನಿಜವಾಗಿ ಆಗಬೇಕಾದದ್ದು, ಯಾಕೆಂದರೆ ಪ್ರಪಂಚ ಶಾಶ್ವತ ಅಲ್ಲ. ಅದು ಮತ್ತೆ ದಿನನಿತ್ಯದಲ್ಲಿ ಗೊತ್ತಾಗ್ತಾ ಇದೆ. ಒಂದು 10 ತಿಂಗಳು ಬಿಟ್ಟು ನೋಡಿದರೆ ಮತ್ತೆ ಯಾವುದ್ಯಾವುದೋ ಎಲ್ಲ ರೂಟೇ ಬದಲಾಗೋಗಿರುತ್ತೆ. 1 ವೇ ಇದ್ದದ್ದು 2 ವೇ ಆಗಿರುತ್ತೆ, 2 ವೇ ಇದ್ದದ್ದು 1 ವೇ ಆಗಿರುತ್ತೆ. ಅಲ್ಲಿ ಯಾವುದೋ ಪಕ್ಕದಲ್ಲಿ ಕಟ್ಟಡ, ಹಳೆಯ ಮನೆ ಹೋಗಿ ಯಾವುದೋ ಒಂದು ದೊಡ್ಡ ಮಾಲ್ ಆಗಿರುತ್ತೆ, ಎಂಥದ್ದು ಗೊತ್ತಾಗೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಶಾಶ್ವತವಾದ ಭಗವಂತನ ಜೊತೆಗಿನ ಸಂಬಂಧವನ್ನು ಇಟ್ಟುಕೊಳ್ಳುವ ಪ್ರೀತಿ ಏನಿದೆ, ಅದು ಭಗವಂತನಲ್ಲಿ ಇದ್ದಾಗ ಮಾತ್ರ ಅದು ಭಕ್ತಿ ಅಂತ ಅನಿಸುತ್ತೆ. ಲೋಕದ ವಿಷಯದಲ್ಲಿ ಅದನ್ನು ಕೊಟ್ಟದ್ದನ್ನು ಯಥಾವತ್ತಾಗಿ ಉಪಯೋಗಿಸಿಕೊಳ್ಳುವಾಗಲೂ ಇದು ಅವನು ನನಗೆ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಕೊಟ್ಟಂತಹ ಸಂಪತ್ತು ಅನ್ನುವ ಎಚ್ಚರದಲ್ಲಿ ಇದ್ದೂ ಇಲ್ಲದಂತೆ ಅದರ ಜೊತೆಗಿರುವಂಥದ್ದು ವೈರಾಗ್ಯ. ವೈರಾಗ್ಯ ಅಂದರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಓಡುವುದು ಅಂತ ಅರ್ಥ ಅಲ್ಲ. ಕೆಲವರಿಗೆ ಇರುತ್ತೆ, ಅಂದರೆ ಯಾರು ಅಂತಹ ಯೋಗ್ಯತೆ ಇದ್ದವರೇ ಇರ್ತಾರೋ ಅವ್ರು ಎಲ್ಲವನ್ನು ಬಿಟ್ಟು ಬದುಕೋರು ಇರ್ತಾರೆ. ಸನ್ಯಾಸ ಧರ್ಮದವರಿಗೆ ಮಾತ್ರ ಎಲ್ಲವನ್ನು ಬಿಟ್ಟು ಬದುಕಬೇಕು ಅಂತ. ಅದು ಈಗಲೂ ಅಂಥ ಸನ್ಯಾಸ ಬಿಟ್ಟು ಸನ್ಯಾಸವನ್ನು ಸಮಾಜದ ಜೊತೆಗೆ ತೊಡಗಿಸಿಕೊಳ್ಳುವ ಸನ್ಯಾಸವು ಇವತ್ತು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದ್ದೂ ಇಲ್ಲದಂತಿರುವುದೇನಿದೆ ಅದು ವೈರಾಗ್ಯ ಅಂತ. ಹಾಗಾಗಿ ಅದರ ಬಾಧಕ ಸಾಧಕಗಳು ಗೊತ್ತಿದ್ದು, ಆದರೆ ಕರ್ತವ್ಯ ಜವಾಬ್ದಾರಿ ನಿರ್ವಹಿಸಬೇಕಾದ ಎಚ್ಚರಿಕೆಯನ್ನು ಇಟ್ಟುಕೊಂಡು ಅದನ್ನು ಬಳಸಿಕೊಳ್ಳುವುದೇನಿದೆ ಅದನ್ನು ವೈರಾಗ್ಯ ಅಂತ ಹೇಳೋದು. ಹಾಗಾಗಿ ಇದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಏನು ಅಂದರೆ, ಜ್ಞಾನ ಸರಿಯಾಗಿ ಇದ್ದರೆ ಎಲ್ಲಿ ಭಕ್ತಿ ಮಾಡಬೇಕು, ಎಲ್ಲಿ ವೈರಾಗ್ಯ ಇರಬೇಕು ಗೊತ್ತಾಗುತ್ತೆ.
ಜ್ಞಾನ ಸರಿ ಇಲ್ಲದೆ ಹೋದರೆ ಎಲ್ಲೋ ಭಕ್ತಿ ಆಗುತ್ತೆ, ಎಲ್ಲೋ ವೈರಾಗ್ಯ ಆಗುತ್ತೆ. ವೈರಾಗ್ಯದಿಂದ ಏನಾಗುತ್ತೆ ಅಂದರೆ ಭಗವಂತನಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿ ಜಾಸ್ತಿ ಇರೋದ್ರಿಂದ ದೇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ. ಇನ್ನಷ್ಟು ತಿಳ್ಕೊಂಡಾಗ ಭಕ್ತಿ ಬರುತ್ತೆ. ಭಕ್ತಿ ಜಾಸ್ತಿ ಆದಷ್ಟು ಪ್ರಪಂಚದ ಬಗ್ಗೆ ವೈರಾಗ್ಯ ಹೆಚ್ಚುತ್ತಾ ಹೋಗುತ್ತೆ. ಒಂದೇ ಸರ್ತಿ ಭಕ್ತಿ, ಒಂದೇ ಸರ್ತಿ ವೈರಾಗ್ಯ, ಒಂದೇ ಸರ್ತಿ ಜ್ಞಾನ ಬರುವುದಿಲ್ಲ. ಸ್ವಲ್ಪ ಜ್ಞಾನ, ಸ್ವಲ್ಪ ಭಕ್ತಿ, ಸ್ವಲ್ಪ ವೈರಾಗ್ಯ, ವೈರಾಗ್ಯದಿಂದ ಮತ್ತೆ ಭಕ್ತಿ, ಭಕ್ತಿಯಿಂದ ಜ್ಞಾನ, ಹೀಗೆ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಅದು. ಯಾವುದನ್ನು ಬಿಟ್ಟು ಒಂದು ಮಾತ್ರ ಬರುತ್ತೆ ಅಂತಿಲ್ಲ. ಒಂದು ಮಾತ್ರ ಬರುತ್ತೆ ಅಂತ ಇದ್ರೆ ಅಕಸ್ಮಾತ್ ಭಕ್ತಿ ಮಾತ್ರ ಬಂದರೆ ಅದು ಅಂಧಭಕ್ತಿ ಆಗಿರುತ್ತೆ ಹೊರತು ಪೂರ್ಣವಾದ ಜ್ಞಾನಪೂರ್ವಕವಾದ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಅಂತ ಹೇಳುವಾಗಲೂ ಮಾಹಾತ್ಮ ಜ್ಞಾನಪೂರ್ವಸ್ತು ಅಂತ ಅನ್ನುವ ಆ ಶಬ್ದವನ್ನು ಜೋಡಿಸಿ ಹೇಳ್ತಾರೆ. ಪರಮಾತ್ಮನ ಅತ್ಯುನ್ನತವಾದ ಬೇರೆ ಎಲ್ಲದಕ್ಕಿಂತ ಹೆಚ್ಚಿನ ಗುಣಗಳಿಂದ ಕೂಡಿದವನು, ನನಗೆ ಬೇಕಾದ ಎಲ್ಲವನ್ನೂ ನೀಡಬಲ್ಲವನು ಅನ್ನುವ ಎಚ್ಚರ ಇದ್ದಾಗ ಬಂದ ಭಕ್ತಿ ಏನಿದೆ ಅದು ಶಾಶ್ವತವಾಗಿ ಉಳಿಯತ್ತೆ ಅಂತ. ಹಾಂ ಹಾಂ ಸಾಮಾನ್ಯವಾಗಿ ಮನೆಯಲ್ಲಿ ಯಥಾವತ್ತಾದ ಆಚರಣೆಗಳನ್ನು ಮಾಡುವುದು ಹೇಗೆ, ಶುದ್ಧವಾಗಿ ಆಚರಣೆಯನ್ನು ಮಾಡುವುದು ಹೇಗೆ? ಇದು ಸುಲಭದ ವಿಷಯ ಇಷ್ಟು. ಮನೆಯಲ್ಲಿ ಎಲ್ಲರೂ ಮಾಡಬೇಕಾದದ್ದು, ನಿತ್ಯ ಮಾಡಬೇಕಾದದ್ದೇನು ಅಂದರೆ ಮನೆಯಲ್ಲಿ ಒಂದು ಸಣ್ಣ ದೇವರ ಕೋಣೆ ಅಂತ ಇದ್ದರೆ ಬಹಳ ಒಳ್ಳೆಯದು. ನಮಗೆ ಇರಲೇಬೇಕು ಅಂತ ಹಠ ಇದ್ದರೂ ಕೊನೆಗೆ ಮಾಡಿಕೊಡುವವರು ಮೆಟ್ಟಿಲಿನ ಕೆಳಗಡೆ ಒಂಚೂರು ಜಾಗ ಉಳಿದಿದೆ ಅದನ್ನು ದೇವ್ರ ಮನೆ ಮಾಡಿಕೊಳ್ಳಿ ಅಂತ ಬಿಟ್ಟುಕೊಟ್ಟು ಹೋಗ್ತಾರೆ. ಅನಿವಾರ್ಯವಾದ ನಾವು ಇನ್ನೊಂದು ಕಡೆ ಬಾಡಿಗೆಗೆ ಹೋದಾಗ ಇದರಲ್ಲಿ ನಮ್ಮ ಆಪ್ಷನ್ ಇಲ್ಲ, ಅದರಿಂದಾಗಿ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವೇ ಒಂದು ಚೆನ್ನಾಗಿ ಮನೆ ಕಟ್ಟಿಕೊಳ್ಳುವುದು ಅಂತಾದಾಗ ನಮಗೆ ಉಳ್ಕೊಳ್ಳಿಕ್ಕೆ ನಾವು ಏನನ್ನು ಬಯಸ್ತೇವೋ ಅದು ಮೊದಲು ಅವನ ಮನೆ ಅಂತನೂ ಎಚ್ಚರ ಇರಬೇಕು. ಒಂದು ಮಾತು ಹೇಳ್ತಾರೆ ಶಾಸ್ತ್ರಕಾರರು, ಯಾವಾಗಲೂ ಕೂಡ ನಾವು ಏನನ್ನೇ ಮಾಡೋದಿದ್ರು ಕೂಡ ಮನೆಯಲ್ಲಿ ಒಂದು ಅಡಿಗೆ ಮಾಡುವಾಗಲೂ ದೊಡ್ಡವರು ಹೇಳುವ ಮಾತು, ಇವತ್ತು ಮಕ್ಕಳಿಗೆ ಏನು ಮಾಡಲಿ, ನಿಮಗೇನು ಮಾಡಲಿ ಅಂತ ಕೇಳಬಾರದು ಅಂತ. ಇವತ್ತು ದೇವರ ನೈವೇದ್ಯಕ್ಕೆ ಏನು ಮಾಡಲಿ, ದೇವರ ನೈವೇದ್ಯಕ್ಕೆ ಅಂತ ಮಾಡಿದ್ದನ್ನು ನಾವೆಲ್ಲ ಉಣಬೇಕು ಅಂತ. ಹಾಗೆ ನಾವು ಏನೇ ಬೇರೆ ಕೆಲಸ ಮಾಡುವಾಗಲೂ ಇದು ಭಗವಂತನಿಗಾಗಿ ಅನ್ನೋ ಎಚ್ಚರ ಇರುವ ಹಾಗೆ ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಇದ್ದರೆ ಒಂದು ದೇವರ ಮನೆ. ಇದು ಸ್ಥೂಲವಾಗಿ. ಇನ್ನು ಇರುವ ಮನೆಯಲ್ಲಿ ಏನು ಮಾಡಬಹುದು? ಒಂದು, ನಮ್ಮ ಹಿರಿಯರು ನಮ್ಮ ಜೊತೆಗಿರುವ ಹಾಗೆ ನೋಡಿಕೊಂಡ್ರೆ ಅದು ಬಹಳ ಒಳ್ಳೆಯದು. ಎರಡನೇದ್ದು, ಆ ಹಿರಿಯರನ್ನು ಗೌರವಿಸಿ ಬದುಕುವುದು ಬಹಳ ಮುಖ್ಯ. ಯಾಕೆಂದರೆ ಮಕ್ಕಳಿಗೆ ನಾವು ಏನನ್ನೇ ಹೇಳೋದಾದರೂ ಕೂಡ ಮಾತಿನಿಂದಲ್ಲ, ನಡೆಯಿಂದ ಹೇಳಬೇಕಾದದ್ದು. ನಾಳೆ ಅವರು ನಮಗೆ ನಮಸ್ಕಾರ ಮಾಡಿ ಅಥವಾ ನಮಸ್ಕಾರ ಅನ್ನೋದಕ್ಕಿಂತ ಹೆಚ್ಚು ಗೌರವ ಕೊಡಬೇಕು ಅಂತಿದ್ರೆ ನಾವು ನಮ್ಮ ಹಿರಿಯರನ್ನ ಮನೆಯಲ್ಲಿ ಗೌರವಿಸಬೇಕಾದದ್ದು ಬಹಳ ಮುಖ್ಯ. ಇದು ಒಂದು ಆಚರಣೆ. ಆಚರಣೆ ಅಂತಂದಾಗ ನಮ್ಮ ತಲೆಯಲ್ಲಿ ಏನು ಅಂದರೆ ದೇವರಿಗೆ 3 ಬತ್ತಿದ್ದು ಆರತಿ ಮಾಡಬೇಕು, 2 ಊದು ಬತ್ತಿ ಇಟ್ಟು ಸುತ್ತು ಹೊಕ್ಕಬೇಕು ಅಂತ. ಇದು ಆಚರಣೆಯ ಒಂದು ಕ್ರಮ ಅಷ್ಟೇ. ಬಿಟ್ಟರೆ ಆಚರಣೆ ಅಂತ ಬಂದಾಗ ನಮ್ಮ ಮನೆಯ ಏಳಿಗೆಗೆ ಕಾರಣವಾದದ್ದು ಯಾವುದೋ ಅದೆಲ್ಲ ಆಚರಣೆ ಅಂತ ಅನಿಸುತ್ತೆ. ಹಾಗಾಗಿ ಹಿರಿಯರೇ ನಮಸ್ಕಾರ ಮಾಡೋದು, ಮನೆಯಲ್ಲಿ ಹಿರಿಯರನ್ನು ನೋಡಿಕೊಳ್ಳುವುದು ಅಂತ ಒಂದಾದರೆ, ನಿತ್ಯ ದೇವರ ಮನೆಯಲ್ಲಿ ದೀಪ ಹಚ್ಚಿಡುವುದು ಸಾಧ್ಯವಾದಷ್ಟು ಬೆಳಿಗ್ಗೆ ಸಂಜೆ 2 ಹೊತ್ತು ದೀಪ ಹಚ್ಚಿ ನಮಗೆ ಬೆಳಗ್ಗೆ ನಾವು ಆಹಾರವನ್ನು ಸೇವಿಸುವ ಮುನ್ನ ದೇವರ ಮುಂದೆ ಕೂತು ನಮಗೇನು ಬರುತ್ತೋ ಅದು ಸಂಸ್ಕೃತದಲ್ಲೇ ಹೇಳಬೇಕು ಅಂತ ಏನಿಲ್ಲ, ನಮಗೇನು ಬರುತ್ತೋ ಅಂತಹ ಸ್ತೋತ್ರಗಳನ್ನು ಹಾಡುಗಳನ್ನು 10 ನಿಮಿಷ ದೇವರ ಜೊತೆಗೆ ಮಾತಾಡುವುದು, ಸಾಧ್ಯವಾದಷ್ಟು ಒಂದು 2-3 ನಿಮಿಷ ನಮ್ಮ ಜೊತೆಗೆ ನಾವು ಮಾತಾಡ್ಕೊಳ್ಳೋದು. ಅದೇ ಸಂಕಲ್ಪ. ನಮ್ಮ ಜೊತೆ ಮಾತಾಡ್ಕೊಳ್ಳೋದು ಅಂದರೆ ಇವತ್ತೇನೇನು ಮಾಡಲಿಕ್ಕಿದೆ ನಾನು ಅಂತ. ನಾವು ಯಾವಾಗಲೂ ಒಂದು ಸಭೆಯನ್ನು ಆಯೋಜನೆ ಮಾಡುವಾಗ ಯಾರು ಮೊದಲು ಮಾತಾಡ್ತಾರೆ, ಯಾರು ನಂತರ ಮಾತಾಡ್ತಾರೆ, ಇವರಿಗೆ ಯಾರು ಹಾರ ಹಾಕ್ತಾರೆ, ಇವರಿಗೆ ಇಷ್ಟನ್ನು ನಾವು ಮಾತಾಡ್ಕೊಂಡ ಮೇಲೇ ತಾನೇ ಒಂದು ಸಭೆ ಚೆನ್ನಾಗಾಗೋದು. ಹಾಗೆಯೇ ನಮ್ಮ ಇವತ್ತಿನ ದಿನದಲ್ಲಿ ನಾನು ಏನು ಮಾಡಲಿಕ್ಕಿದೆ ಅನ್ನೋದೊಂದು ದೇವರ ಮುಂದೆ ಹೇಳ್ಕೊಳ್ಳೋದು, ಅದೇ ಸಂಕಲ್ಪ. ಮತ್ತೆ ನಾವು ಕರಿಷ್ಯೆ ಇಂಥ ಶಬ್ದಗಳನ್ನೇ ಬಳಸಿ ಮಾಡಬೇಕು ಅಂತಲ್ಲ ಅದು. ಅಂದರೆ ನಾನು ಸಾಮಾನ್ಯವಾಗಿ ಹೇಳೋದು, ಯಾರು ಮಾಡ್ಕೊಳ್ಳಿಕ್ಕೆ ಬರುತ್ತೋ ಅವ್ರು ನಿತ್ಯದ ಅನುಷ್ಠಾನ ಮಾಡಿಯೇ ಮಾಡ್ತಾರೆ. ನಾನು ಅದು ಬಿಟ್ಟು ಎಲ್ಲರೂ ಮಾಡಬಹುದಾದ ಕರ್ತವ್ಯ ಅಂತ ಹೇಳಿದ್ದಕ್ಕೆ ಈ ಮಾತು ಹೇಳ್ತೇನೆ. ಹಾಗಾದರೆ ನಾವು ಅದೆಲ್ಲ ಬಿಟ್ಟು ನಮ್ಮ ನಿತ್ಯದ್ದೆಲ್ಲ ಬಿಟ್ಟು ಇದು ಮಾತ್ರ ಮಾಡಿದರೆ ಸಾಕ ಅಂತ ಅರ್ಥ ಅಲ್ಲ. ಅದಕ್ಕೆ ಸಾಯಿತು. ಇದು ಬೆಳಿಗ್ಗೆದ್ದು ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡಿ ಮುಗಿಸಿದ ಮೇಲೆ ಆದಷ್ಟು ಮನೆಯಲ್ಲಿ ಆಕ್ರೋಶ, ಕೋಪ, ಬಿರುಸಾದ ಮಾತು, ಮತ್ತೆ ಹಠ ಸಾಧಿಸಿ, ಕಿಚ್ಚು ಸಾಧಿಸಿ ಅದನ್ನು ಮಾತು ಮುಂದುವರಿಸೋದು, ಇದನ್ನಾದಷ್ಟು ಯಾರಾದರೂ ಒಬ್ಬರು ಬಿಡಲೇಬೇಕಲ್ವಾ. ಅವರು ಶುರು ಮಾಡ್ತಾರೆ, ನಾವು ಮುಗಿಸೋಣ. ಅವರೇ ಮುಗಿಸ್ಬೇಕು ಅಂತ ನಾವು ಎಷ್ಟು ಹಠ ಹಿಡಿದ್ರು ಅದು ರಾತ್ರಿ ಆದರೂ ಮುಗಿಯುವುದಿಲ್ಲ. ಅದರಿಂದಾಗಿ ಕೆಲವೊಂದು ಸಂದರ್ಭದಲ್ಲಿ ಸೋಲುದ್ರಲ್ಲಿ ಒಂದು ಗೆಲುವಿದೆ. ಆಕೆ ಸೋತ್ರೇನೆ ಆವಾಗ ನಾನೇ ಮಾತಾಡಿ ತಪ್ಪಾಯಿತು ಅಂತ ಅವ್ರಿಗೆ ಅರ್ಥ ಆಗುತ್ತೆ.
ನಾವು ಯಾವಾಗ ಅದನ್ನು ಜಿಡ್ಡು ಸಾಧಿಸಿ ಮತ್ತೆ ಮುಂದುವರಿಸ್ತೇವೆ, ಅದು ಮತ್ತೆ ಅವರು ನನಗೇನು ಕಮ್ಮಿ ಇಲ್ಲ ಮಾತು, ನಾನು ಚೆನ್ನಾಗಿ ಮಾತಾಡಬಲ್ಲೆ ಅಂತ ಬೆಳೀತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಮಾತಿಗೆ ಸುಮ್ಮನೆ ಹೆಚ್ಚು ಹೆಚ್ಚು ವಿವಾದ ಉಂಟಾಗುವುದನ್ನು ತಪ್ಪಿಸುವುದು. ಈ ನಡತೆ ಏನಿದೆ ಇದು ಬಹಳ ಮುಖ್ಯವಾಗಿ ನಮಗೆ ಮನೆಯಲ್ಲಿ ದುಷ್ಟಶಕ್ತಿಗಳು ಸೇರದಂತೆ ತಡೆಯುತ್ತೆ. ನಮ್ಮ ಸಮಸ್ಯೆ ಇವತ್ತೇನು ಅಂತಂದರೆ, ನಾವು ಈ ರೀತಿ ಕಿರುಚಾಡಿ ಗಲಾಟೆ ಮಾಡುವಾಗ, ಓ ನಮ್ಮ ಜೊತೆಗಾರರು ಯಾರೋ ಈ ಮನೆಯಲ್ಲಿ ಸೇರಿಸ್ಕೊಂಡಿದ್ದಾರೆ, ಹಾಗಾಗಿ ಈ ಭೂತದ ಬಂಗ್ಲೆಗೆ ನಾವು ಬರ್ಬೋದು ಅಂತ ತಾವಾಗಿ ಅಲ್ಲಿ ಬಂದು ನೆಲೆಸ್ತಾವೆ. ಅದನ್ನು ತೋರಿಸುವಾಗ ನಿಮ್ಮ ಮನೆಯಲ್ಲಿ ಹಾಗಿದೆ, ಆ ಶಾಪ ಇದೆ, ಈ ಶಾಪ ಇದೆ, ನೂರಾರು ಹೇಳ್ತಾರೆ. ಎಲ್ಲದಕ್ಕಿಂತ ಹೆಚ್ಚು ಶಾಪ ನಮ್ಮ ಮಾತಿನದ್ದೇ. ನಮ್ಮ ಮಾತು ಎಷ್ಟು ಕೆಡುಕು ಇರುತ್ತೋ ಅದಷ್ಟು ದುಷ್ಟ ಪ್ರಭಾವಿತ ಶಕ್ತಿಯಾಗಿ ನಮ್ಮ ಮನೆಯ ಸಮಸ್ಯೆಯಾಗಿ ಅದು ಕಾಡುತ್ತೆ. ಅದರಿಂದಾಗಿ ಮಾತು ಬೇಡವಾದದ್ದನ್ನು ಬರದಂತೆ ತಡೆಯುವುದು ಬಹಳ ಒಳ್ಳೆಯದು. ಒಂದೇ ದಿವಸದಲ್ಲಾಗುತ್ತೆ ಅಂತ ನಾನು ಹೇಳಲ್ಲ, ಹಂತ ಹಂತವಾಗಿ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಮತ್ತು ಸಂಜೆಯ ಹೊತ್ತಿಗೆ ಎಲ್ಲರೂ ಒಟ್ಟು ಸೇರಿ ಸಾಧ್ಯವಾದರೆ, ನಮಗೆ ಪೇಟೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಒಟ್ಟು ಸೇರುವುದೇ ಅಪರೂಪದ ಸಂಗತಿ. ಯಾಕಂದರೆ ಬೆಳಿಗ್ಗೆ ಅಪ್ಪ ಹೋಗುವಾಗ ಮಗು ಮಲಗಿರುತ್ತೆ, ರಾತ್ರಿ ಬರುವಾಗಲೂ ಮಗು ಮಲಗಿರುತ್ತೆ. ಅಪ್ಪ ಯಾರು ಅಂತ ಯಾವತ್ತೋ ಭಾನುವಾರವೋ ಒಂದು ದಿವಸ ಗೊತ್ತಾಗುತ್ತೆ, ಅದು ಕೂಡ ಅವರು ಜೊತೆಗಿದ್ರೆ ಅನ್ನೋ ಈ ಸ್ಥಿತಿಯಲ್ಲಿ ಒಟ್ಟಿಗೆ ಇರುವುದು ಅನ್ನೋದೇ ಕಷ್ಟ. ಆದರೆ ಶಾಸ್ತ್ರದಲ್ಲಿ ಒಂದು ಹೇಳಿದ ಮಾತು ಏನು ಅಂದರೆ, ಮನೆಯ ವಾತಾವರಣ ಯಾವಾಗ ಶುದ್ಧಿಗೊಳ್ಳುತ್ತೆ ಅಂದರೆ, ಒಳ್ಳೆಯ ಕೆಲಸವನ್ನು ಮನೆಯ ಜೊತೆಗೆ ಎಲ್ಲರೂ ಸೇರಿ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟು 10 ನಿಮಿಷ ಒಂದು ಹಾಡೋ 2 ಹಾಡೋ, ಒಂದು ಸ್ತೋತ್ರವೋ 2 ಸ್ತೋತ್ರವೋ ಭಜನೆ ಒಟ್ಟಿಗೆ ಮಾಡಿದರೆ ಆ ಮನೆಗೆ ಮತ್ತೆ ಯಾರು ಎಂಥ ಕೃತ್ಯ ಪ್ರಯೋಗ ಮಾಡಿದರೂ ಕೂಡ ಅದು ಮನೆಗೆ ನಾಟುವುದಿಲ್ಲ. ಅದರಿಂದಾಗಿ ನಾವು ಮಾಡಬೇಕಾದದ್ದು, ನಮ್ಮ ಮನಸ್ಸು ಗಟ್ಟಿಯಾದಿ ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಚಿಂತನೆಯನ್ನು ನಾವು 10 ನಿಮಿಷ ನಡೆಸಿದರೆ ಅದು ಮನೆಯ ಇರುವ 24 ಗಂಟೆಯನ್ನು ಶುದ್ಧ ಮಾಡುತ್ತೆ. ಅಂದರೆ ಉಳಿದದ್ದೆಲ್ಲ ತಾನಾಗಿ ದೋಷಗಳಿದ್ದರೆ ನಮಗದು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅಂತ ದಾರಿ ತೋರಿಸಿಕೊಡುತ್ತೆ. ಹಾಗಾಗಿ ಪ್ರಾರ್ಥನೆ ಜೊತೆ ಸೇರಿ ಮಾಡುವಂಥದ್ದು ಮನೆಯ ಅತ್ಯಂತ ಮುಖ್ಯವಾದ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗುತ್ತೆ. ಇದೆಲ್ಲ ಮುಗಿದ ಮೇಲೆ ಸಾಯಂಕಾಲ ಮನೆಯ ಮುಂದೆ ಒಂದು ತುಳಸಿಯ ಕಟ್ಟೆ ಆದರೂ ಇದ್ದರೆ ಒಳ್ಳೆಯದು. ಇದ್ದದ್ದನ್ನು ದೀಪ ಹಚ್ಚಿ, ದೇವರಿಗೆ ದೀಪ ಹಚ್ಚುವಾಗಲೂ ಅಲ್ಲೂ ಒಂದು ದೀಪ ಹಚ್ಚಿ ಇಟ್ಟುಕೊಳ್ಳುವಂಥದ್ದು. ರಾತ್ರಿ ಮಲಗುವಾಗ ಬೆಳಗಿನಿಂದ ಏನು ಮಾಡಿದೆ ಇವತ್ತು, ನಾನೇನು ಅಂದುಕೊಂಡಿದ್ದೆ ಅದೆಲ್ಲ ಆಯಿತಾ, ಅದು ಬಿಟ್ಟು ಏನಾಯಿತು, ಆಗಬೇಕಾದದ್ದು ಯಾವುದು ಬಾಕಿ ಉಳಿಯಿತು, ಇದನ್ನೂ ಒಂದು ಸರ್ತಿ ಲೆಕ್ಕ ಹಾಕಿ ಅದರಲ್ಲಿ ನನ್ನ ಪಾತ್ರದಲ್ಲಿ ಎಷ್ಟು ತಪ್ಪಿತ್ತು, ನನ್ನ ಪಾತ್ರ ಇಲ್ಲದೆ ಎಷ್ಟು ಸರಿ ಆಯಿತು, ಇದೆಲ್ಲ ನಮಗೆ ಗೊತ್ತಿದೆ. ಯಾಕೆಂದರೆ ನಾವೇ ಸಾಕ್ಷಿ, ಇನ್ಯಾರೂ ಹೇಳಬೇಕಾಗಿಲ್ಲ. ಅದರಿಂದಾಗಿ ಮಲಗುವ ಮುಂಚೆ ಒಂದು ಸರ್ತಿ ಅದೆಲ್ಲವನ್ನೂ ಕೂಡ ಒಳಿತು ಕೆಡುಕುಗಳನ್ನೆಲ್ಲವನ್ನೂ ಯದ್ಯತ್ ಕರೋಮಿ, ಏನೇನು ಮಾಡಿದ್ದೇನೋ ಅದೆಲ್ಲವೂ ನಾರಾಯಣ ಇತಿ ಸಮರ್ಪಯಾಮಿ, ನಾನು ಮಾಡಿದ ಎಲ್ಲವನ್ನೂ ಕೂಡ ನಿನಗೆ ಅರ್ಪಿಸಿದ್ದೇನೆ ಅಂತ ಒಂದು ಕೃಷ್ಣಾರ್ಪಣ ಬಿಡುವುದು ಅಂತಂದರೆ ಇಷ್ಟೇ. ಭಗವದರ್ಪಣ ಮಾಡುವುದು, ಬ್ರಹ್ಮಾರ್ಪಣಂ ಭವತು ಅಂತ ಹೇಳುವುದು ಇದೇ ಅರ್ಥದಲ್ಲಿ. ಹಾಗಾಗಿ ಭಗವಂತನಿಗೆ ನಾವು ಇವತ್ತು ಬೆಳಗಿನಿಂದ ಆಚರಿಸಿದ ಇಲ್ಲಿಯ ತನಕದ ಎಲ್ಲ ಕರ್ತವ್ಯವನ್ನೂ ಒಪ್ಪಿಸಿದ್ದೇನೆ. ಅದರಲ್ಲಿ ಒಂದು ಸೂಕ್ಷ್ಮತೆ ಏನು ಅಂತಂದರೆ, ತಪ್ಪಾಗಿದೆ ಅಂತ ಗೊತ್ತಾದದ್ದನ್ನು ನಾಳೆಯಿಂದ ಕಮ್ಮಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಬೇಕು. ಸರಿಯಾದದನ್ನು ನಾಳೆ ಇದನ್ನು ಇನ್ನಷ್ಟು ಹೆಚ್ಚು ನಡೆಸಲಿಕ್ಕೆ ನಾನು ಪ್ರಯತ್ನಿಸಬೇಕು ಅಂತ ಹೀಗೆ ಅವರು ಕೇಳಿದ ರುಕ್ಮಿಣಿ ಯಮ್ಮ ಅವರು ಕೇಳಿದ ಪ್ರಶ್ನೆ. ದೇವರ ಆಶೀರ್ವಾದ ಪಡೆಯುವುದು ಹೇಗೆ ಅಂತ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ದೇವರ ಆಶೀರ್ವಾದ ಪಡೆಯುವುದು ಹೇಗೆ ಅಂದರೆ, ನಾವು ಮನುಷ್ಯರಾಗಿರುವುದು, ಮನುಷ್ಯರಾಗಿದ್ದರೆ ದೇವರ ಆಶೀರ್ವಾದ ತಾನಾಗಿ ಸಿಗುತ್ತೆ. ಮನುಷ್ಯರಾಗಿರುವುದು ಅಂದರೆ ತನ್ನ ಸುತ್ತಲಿನ ಎಲ್ಲ ಜನರನ್ನೂ ಕೂಡ ಬದುಕಲಿಕ್ಕೆ ಬಿಟ್ಟು, ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲವನ್ನೂ ಕೂಡ ತನ್ನ ಹಾಗೆ ಅದು ಬದುಕಲಿಕ್ಕೆ ಬೇಕಾದ್ದು ಯೋಗ್ಯವಾದದ್ದು ಅಂತ ಭಾವಿಸಿ ಅದರ ಜೊತೆಗೆ ಸಾಮರಸ್ಯದಿಂದ ಬದುಕುವುದೇ ಭಗವಂತನ ಅನುಗ್ರಹವನ್ನು ನಾವು ಪಡೀಲಿಕ್ಕಿರುವಂತಹ ಮುಖ್ಯ ಮಾರ್ಗ. ಇದರ ಮೇಲೆ ಅವನವನ ಸಾಧನೆಯ ಪ್ರಕಾರ ಅವನು ಜಪ ಮಾಡ್ಬೋದು, ಪೂಜೆ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚು ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಇದು ಭಗವಂತನ ಸೇವೆ ಅಂತ ಎಚ್ಚರದಿಂದ ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದ್ ಆರಾಧನಮೇವ ಪರಮೋ ಧರ್ಮ ಅನ್ನುವ ಎಚ್ಚರಿಕೆ ಇಟ್ಟುಕೊಂಡು ಯಾರು ಬದುಕ್ತಾನೋ ಅವನಿಗೆ ದೇವರ ಆಶೀರ್ವಾದ ಚೆನ್ನಾಗಾಗುತ್ತೆ. ಎಲ್ಲ ಕೆಲಸವೂ ದೇವರ ಪೂಜೆ ಆಗುತ್ತೆ. ಬಗೆ ಕೆಲಸ, ಅದು ಯಾವ ಕೆಲಸನೂ ಆಗಿರ್ಬೋದು. ದೇವಸ್ಥಾನದ ಸುತ್ತ ಇರುವ ಕೊಳೆಯನ್ನು ತೆಗೆದು ಶುದ್ಧ ಮಾಡುವುದೂ ಕೂಡ ದೇವರ ಕೆಲಸವೇ. ದೇವರ ಕೋಣೆಯ ಒಳಗೆ ಮಾಡಬೇಕಾದ ಕೆಲಸ ನಡೀಬೇಕು ಅಂದರೆ ಮೊದಲು ಹೊರಗೆ ಶುದ್ಧವಾಗಿದ್ದರೆ ಮಾತ್ರ ಒಳಗೆ ಮಡಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಕೆಲಸಗಳೂ ಕೂಡ ದೇವರ ಕೆಲಸವೇ. ಬಂದವರಿಗೆ ಸರಿಯಾಗಿ ಕೃಷ್ಣನ ದರ್ಶನ ಆಗುವಂತೆ ನಾವು ಅವರನ್ನು ಜೋಡಿಸಿ ನೋಡಿ ಇಲ್ಲೇ ಇದೆ ಅಂತ, ಯಾಕೆಂದರೆ ಎಷ್ಟೋ ಸರ್ತಿ ನಮ್ಗೆ ಗೊತ್ತಾಗೋದಿಲ್ಲ, ಎಲ್ಲೆಲ್ಲೋ ಹೋಗಿಬಿಡ್ತಾರೆ. ಅದೂ ದೇವರ ಪೂಜೆನೇ. ಯಾಕೆಂದ್ರೆ ಅವನಿಗೆ ತನ್ನ ಮನಸ್ಸಿನಲ್ಲಿ ದೇವರನ್ನು ಕಾಣುವುದಕ್ಕೆ ಎಲ್ಲೋ ಹೋಗಿ ಆಗಲಿಲ್ಲ ಅಂತ ನಾವು ಬೇಸರ ಬರುವುದನ್ನು ನಾವು ತಪ್ಪಿಸಿದ್ವಲ್ವ. ಅವನು ಇನ್ನು ಎಷ್ಟು ದಿವಸ ಅದನ್ನು ನೆನಪಿಸ್ಕೊಳ್ತಾನೋ ಅಷ್ಟರ ಪುಣ್ಯದ ಫಲ ಒಂದು ಪಾಲು ನಮಗೂ ಇದೆ. ಅದರಿಂದಾಗಿ ನಾವು ಮಾಡುವ ಚಿಕ್ಕ ಕೆಲಸವೂ ಕೂಡ ಅದು ದೇವರ ಪೂಜೆ ಅಂತ ನಾವು ಭಾವಿಸಿ ಮಾಡಿದರೆ
ಅದು ದೇವರ ಆಶೀರ್ವಾದಕ್ಕೆ ಕಾರಣವಾಗುತ್ತೆ. ಪ್ರತಿಪತ್ ಪಾಠಶೀಲಸ್ಯ ವಿದ್ಯೇವ ತನುತಾಂಗತ ಅನ್ನುವ ರಾಮಾಯಣದ ಮಾತು ಪ್ರತಿಪತ್ ಅಂದರೆ ಪಾಡ್ಯದ ದಿವಸ, ಅಂದರೆ ಇವತ್ತು ಅಧ್ಯಯನವನ್ನು ನಡೆಸುವುದನ್ನು ಸಾಮಾನ್ಯ ಶಾಸ್ತ್ರೀಯವಾಗಿ ಅಧ್ಯಯನ ನಡೆಸುವವರು ಮಾಡುವುದಿಲ್ಲ. ಇದಕ್ಕೆ ಬೇರೆ ಪ್ರಮಾಣ ಇದೆಯಾ ಅಂತ ಅಂದರೆ ಬೇಕಾದಷ್ಟು ಕಡೆ ಪುರಾಣದಲ್ಲಿ ವಾಕ್ಯಗಳಿವೆ. ಪ್ರತಿಪತ್ ಅಧ್ಯಯನ ನಡೆಸಬಾರದು, ಅನಧ್ಯಯನ ಅಂತ ಹೇಳುವಾಗ ಈ 3 ದಿನಗಳನ್ನು ಹೇಳ್ತಾರೆ. ಮತ್ತು ಭವಭೂತಿಯು ನಾಟಕದ ಒಂದು ಕಡೆ ಪ್ರಯೋಗ ಮಾಡುವಾಗ ಹಿರಿಯರು ಬಂದಾಗ ಅನಧ್ಯಯನ, ಈ ಇನ್ನೊಂದು ಯಾವುದೋ ನಾಟಕದಲ್ಲಿ ಇದೇ ಥರದೊಂದು ಪ್ರಯೋಗ ಇದೆ ಪ್ರತಿಪತ್ನ ದಿವಸದ ಬಗ್ಗೆ. ಅದು ಬಿಟ್ಟರೆ ನಾವು ಇವತ್ತಿನ ದೃಷ್ಟಿಯಿಂದ ಯೋಚನೆ ಮಾಡುವುದಾದರೆ ನಿರಂತರ 14 ದಿನಗಳ ಅಧ್ಯಯನವನ್ನು ನಡೆಸಿದವನಿಗೆ, ಅಂದರೆ ಬೆಳಗ್ಗಿಂದ ರಾತ್ರಿ ತನಕ, ನಮಗೆ ವರ್ಷ ಇಡೀ ಪ್ರತಿಪತ್ತಿರುತ್ತೆ, ಯಾವತ್ತೋ ಒಂದು ದಿವಸ ಅಧ್ಯಯನ ಇರುತ್ತೆ ಅಂತ ಅನ್ನೋರಿಗೆ ಆ ಪ್ರತಿಪತ್ ಲೆಕ್ಕಕ್ಕಿಲ್ಲ. ನಿರಂತರ ಅಧ್ಯಯನದಲ್ಲಿ ತೊಡೆದವರಿಗೆ ಮನಸ್ಸಿನ ಮೇಲೆ ತುಂಬ ಸ್ಟ್ರೆಸ್ ಬಿದ್ದಿರುತ್ತೆ. ಹಾಗಾಗಿ ಒಂದು ದಿವಸ ವಿಶ್ರಾಂತಿ ಬೇಕು. ಆ ವಿಶ್ರಾಂತಿಯನ್ನು ಪ್ರತಿಪತ್ನ ದಿವಸ ಅಂದರೆ ಆ ಪಕ್ಷದ ಆರಂಭದ ದಿನ ಒಂದು ಸರ್ತಿ, ಈಗ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಚೆನ್ನಾಗಿ ಕೆಲಸ ಮಾಡಿ ತೀರ ಆಯಾಸ ಉಂಟಾದಾಗ ಒಂದು ಸ್ವಲ್ಪ ಹೊತ್ತು ಮಲಗಿ ಬೆಳಗ್ಗೆ ಎದ್ದಾಗ ಹೇಗೆ ಒಂದು ಮತ್ತೆ ಚುರುಕುತನದಿಂದ ಆ ಕೆಲಸಕ್ಕೆ ತೊಡಗುವುದು ಸುಲಭ ಆಗುತ್ತೋ, ಹಾಗೆ ಅಧ್ಯಯನ ನಡೆಸಿದವನಿಗೂ ಕೂಡ ಪ್ರತಿಪತ್ನ ದಿವಸ ವಿಶ್ರಾಂತಿ ಸಿಗುವುದರಿಂದ ಮುಂದೆ ಅವನು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಪುರಾಣದ ಮಾತುಗಳು ಅಂತ ಬೇಕು ಅಂದರೆ ನಾನು ಮತ್ತೊಮ್ಮೆ ನೋಡಿ ಹೇಳಬೇಕು. ಆದರೆ ಪುರಾಣಗಳಲ್ಲಿ ಇದೆ ಅನ್ನೋದು ಗುರುತಿಸಿದ್ದಾರೆ ದೊಡ್ಡವರು. ಕೆಲವು ಪ್ರಶ್ನೆಗಳೇ ಅಸಂಗತ ಅಂತ ಅನಿಸುತ್ತೆ. ಯಾಕೆಂದರೆ ಅವರ ಪ್ರಶ್ನೆ ಕಾಳಜಿಯಿಂದ ಇದ್ದದ್ದು, ಅದರಲ್ಲಿ ಸಂದೇಹ ಇಲ್ಲ. ಪ್ರಶ್ನೆ ಇದು ಕೆಲವೊಂದು ಸರ್ತಿ ಉತ್ತರ ಕೊಟ್ಟರೂ ತಪ್ಪಾಗುತ್ತೆ, ಉತ್ತರ ಕೊಡದೇ ಇದ್ರೂ ತಪ್ಪಾಗುತ್ತೆ. ಉತ್ತರ ಕೊಡುವುದೇನು ಅಂತಂದರೆ ಬಿಡುವುದು ಬೇಡ ಅಂತ ಉತ್ತರ ಕೊಡಬೇಕಾಗತ್ತೆ. ಆದರೆ ಅದನ್ನೇ ಮುಂದೆ ಕೊಟ್ಟ ಉತ್ತರವನ್ನೇ ಅಲ್ಲೇ ಹಾಗೆ ಹೇಳಿಬಿಟ್ಟಿದ್ದಾರೆ, ಹಾಗಾದರೆ ನಾವು ಮಾಡುವುದೆಲ್ಲ ಬಿಟ್ಬಿಡ್ಬೋದು ಅಂತ ಹೀಗೊಂದು ಸಮಸ್ಯೆ ಬರುತ್ತೆ. ಇದು ಪ್ರತಿ ವ್ಯಕ್ತಿ ಭಿನ್ನ ಆಗುತ್ತೆ. ಕೆಲವೊಮ್ಮೆ ಉತ್ತರ ಎಲ್ಲಿ ಅನುಕೂಲತೆ ಇದೆಯೋ ಅಲ್ಲೆಲ್ಲ ಕಡೆಯಲ್ಲೂ ನಾವು ಸಾಧ್ಯವಾದಷ್ಟು ನಮ್ಮ ಇವತ್ತಿನ ಆಹಾರದ ಬೇಯಿಸುವ ಕ್ರಮ ಇದ್ದಿಲು ಅಥವಾ ಕಟ್ಟಿಗೆ ಅಂತ ಅನ್ನೋದು ಪೇಟೆಗಳಲ್ಲಂತೂ ತಪ್ಪಿ ಹೋಗಿದೆ. ಅಕಸ್ಮಾತ್ ಮಾಡ್ತೇವೆ ಅಂತ ಬಯಸಿದ್ರು ಕೂಡ ಮನೆಯ ಯಜಮಾನನೇ ಬೇಡ ಅಂಥವರಾದರೆ ಕೊಡಲ್ಲ ಅಂತ ಹೇಳಿ ಜೋರು ಮಾಡಿ ಕಳುಹಿಸ್ತಾರೆ. ಹಾಗೆ ಅಂತ ಹೇಳಿ ಮಾಡಬಾರ್ದು ಅಂತ ಹೇಳಿಬಿಟ್ರೆ ಭಗವಂತನಿಗೆ ನಿವೇದಿಸದೆ ಉಂಡ್ರೆ ಯೋ ಭುಂಕ್ತೆ ಸ್ಥೇನ ಏವ ಸಹ, ದೇವರನ್ನ ನೆನೆಯದೆ ಅಟ್ಟು ಉಂಡದ್ದೆಲ್ಲವೂ ಕೂಡ ಅದು ಪಾಪವನ್ನೇ ಉಂಡ ಹಾಗೆ ಅಂತ ಕೇವಲಾದಿ ಅಘವನ್ನೇ ಉಣ್ಣುತ್ತಾನೆ ಅನ್ನುವ ಮಾತು ಇದೆ. ಯಾಕೆಂದರೆ ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸಃ, ಈ ರೀತಿ ತಿಳಿಯದೆ ಮಾಡಿದಂತಹ ತಪ್ಪಿನಿಂದಾಗಿ ಮತ್ತೆ ಮತ್ತೆ ಕೆಟ್ಟದ್ದನ್ನೇ ದುರಿತವನ್ನೇ ಅವನು ಉಣ್ಣುತ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಗ್ಯಾಸ್ನ ಮೇಲೆ ಮಾಡಿದ ಅಡುಗೆಯನ್ನು ಭಗವಂತನಿಗೆ ನಿವೇದಿಸುವುದು ಅಂತ ಅನ್ನೋದು ಅನಿವಾರ್ಯವೇ, ಅದರಲ್ಲಿ ತಪ್ಪಿಲ್ಲ. ಆದರೆ ಗ್ಯಾಸ್ನಲ್ಲಿ ಮಾಡುವುದೇ ತಪ್ಪು ಅಂತ ಅನ್ನೋದು ಮೊದಲ ಪ್ರಶ್ನೆ ಬಂದಾಗ, ತಪ್ಪು ಅಂದರೆ ಕಾರಣ ಇಷ್ಟೇ, ಅದು ಅದಕ್ಕೋಸ್ಕರ ಇಂಧನದ ಬಳಕೆಯನ್ನು ನಾವು ಎಲ್ಲಿ ಮಾಡ್ತೇವೋ ಅದು ಇನ್ನೆಲ್ಲೆಲ್ಲಿಗೋ ಹೋಗಿ ಬಂದಿರುತ್ತೆ. ಅದರ ಹಿಂದೆ ನಾವು ದೇವರಿಗೆ ನಾವು ಒಪ್ಪಿಸ್ಲಿಕ್ಕಾಗದ ಪದಾರ್ಥವನ್ನು ಬೇಯಿಸಿರ್ತಾರೆ. ಅವನು ಬೇಯಿಸಿದ್ರೆ ಅವನು ತಿನ್ನೋನಾದ್ರಿಂದಾಗಿ ಅವನು ಒಪ್ಪಿಸಿದ್ರೆ ತಪ್ಪಲ್ಲ. ಆದರೆ ನಾವು ಅದನ್ನು ತಿಂದು ಒಪ್ಪಿಸೋರು ಆಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಮಗೆ ಅದರ ಸಂಪರ್ಕ, ಅದರ ಆಹಾರದ ಸ್ಪರ್ಶ, ಯಾಕೆಂದರೆ ಇವತ್ತು ಚೀನಾದಲ್ಲೂ ಈ ಸಮಸ್ಯೆ ಇದೆ ಅಂದರೆ ಒಂದು ನೋಟು ತಗೊಳ್ಬೇಕು ಅಂದರೆ ಮೊದಲು ನಾನು ಕ್ಲೀನ್ ಮಾಡಿ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂಥದ್ರಲ್ಲಿ ನಾವು ಎಲ್ಲೆಲ್ಲಿಗೂ ಹೋಗಿ ಬಂದ ಪದಾರ್ಥವನ್ನು ಮನೆಗೆ ಇಟ್ಟುಕೊಳ್ಳೋದ್ರಿಂದ ಅದು ಶುಚಿತ್ವದ ದೃಷ್ಟಿಯಿಂದ ಬಹಳ ಅಪಾಯಕಾರಿ ಅನ್ನುವ ದೃಷ್ಟಿಯಿಂದ ಅದನ್ನು ಉಪಯೋಗಿಸಬಾರ್ದು ಅಂತ ಹೇಳಿದ್ದು ಹೊರತು ಅದು ಒಂದು ಇಂಧನದ ಮೂಲವೇ. ಆದರೆ ಆ ಇಂಧನದ ಮೂಲವನ್ನು ನಮಗೆ ಉಪಯೋಗಿಸಿಕೊಳ್ಳುವ ರೀತಿ ಇವತ್ತು ನಾವು ಮಾಡಿಕೊಂಡದ್ದು ಸರಿ ಹೋಗುವುದಿಲ್ಲ. ಅದರಿಂದಾಗಿ ಅದನ್ನು ಮಾಡಬಾರ್ದು ಅಂತ ಹೇಳೋದು. ಆದರೆ
ಅಗತಿಕ ಅಗತ್ಯ, ಬೇರೆ ದಾರಿ ಇಲ್ಲದೆ ಇದ್ದಾಗ ಭಗವಂತನಿಗೆ ನಿವೇದಿಸಬೇಕು ಅನ್ನೋದೇ ದೊಡ್ಡ ಧರ್ಮ. ಅದರಿಂದಾಗಿ ನಾವು ಮಾಡಲೇಬೇಕಾಗತ್ತೆ ಅನ್ನೋದರಲ್ಲಿ ಏನು ತಪ್ಪಿಲ್ಲ. ಭಗವಂತನಿಗೆ ನಿವೇದಿಸುವುದು ಸರಿಯೇ. ಆದರೆ ಒಂದು ಸಮಸ್ಯೆ, ಗ್ಯಾಸ್ನ ಮೇಲೆ ನಾವು ವೈಶ್ವದೇವ ಮಾಡುವುದು ಹೇಗೆ? ನಮಗೆ ಗ್ಯಾಸ್ ಬೇಕಾಗಿಲ್ಲ, ಅದು ಇವತ್ತಿಗೊಂದು ಗ್ಯಾಸು, ನಾಳೆಗೆ ಮತ್ತೊಂದು ಗ್ಯಾಸು, ಅದರ ನಾಳೆಗೆ ಮತ್ತೊಂದು ಗ್ಯಾಸು ತರುವಷ್ಟು ಶ್ರೀಮಂತರಾದರೆ ಮಾಡ್ಬೋದು. ಯಾಕೆಂದರೆ ಅವತ್ತು ಒಂದು ಸರ್ತಿ ಉಪಯೋಗಿಸಿದ್ಮೇಲೆ ಆ ಬರ್ನಲ್ಲನ್ನು ಮತ್ತೆ ಉಪಯೋಗಿಸ್ಲಿಕ್ಕೆ ಆಗಲ್ಲ, ಅದರ ಕೊಳೆ ತುಂಬಿ ಹೋಗೋದ್ರಿಂದ. ಆದ್ದರಿಂದ ನಮ್ಮ ಉದ್ದೇಶ ಏನಿರಬೇಕು ಅಂತಂದರೆ ಆದಷ್ಟು ಶುಚಿಯಾಗಿ ಮಾಡಲಿಕ್ಕೆ ಏನಾದರೂ ದಾರಿ ಇದೆಯಾ ಅಂತ ಹುಡುಕಬೇಕು. ಸಾಧ್ಯ ಆಗದೇ ಇದ್ದಾಗ ಭಗವಂತನಿಗೆ ನಿವೇದಿಸುವುದನ್ನೇ ಬಿಡುವುದಲ್ಲ, ನಿವೇದಿಸಲೇಬೇಕು. ಆದರೆ ಅದನ್ನು ನಾವು ನಿವೇದಿಸ್ತೇವೆ ಅಂತನ್ನುವ ಕಾರಣವನ್ನು ಇಟ್ಟುಕೊಂಡು ಎಲ್ಲಿ ಅಂತಹ ಅವಕಾಶ ಇದೆಯೋ ಅಂತಹ ಅವಕಾಶವನ್ನೂ ಬಿಟ್ಟು ಮತ್ತೆ ನಾವು ಅಲ್ಲಿ ಅವರು ಉತ್ತರ ಕೊಟ್ಬಿಟ್ಟಿದ್ದಾರೆ, ಅದರಿಂದಾಗಿ ನಾವು ಯಾವಾಗಲೂ ಗ್ಯಾಸಲ್ಲೇ ಮಾಡ್ಬೋದು ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಮಾಡುವುದಲ್ಲ. ಇದಕ್ಕೆ ಆಹಾರದ ದೃಷ್ಟಿ ಅನ್ನುವುದನ್ನು ಆಯುರ್ವೇದದ ಮಾತಿನಿಂದ ಹಿಂದೆ ನೋಡಿದರೆ, ಯಾವಾಗ ಕಟ್ಟಿಗೆಯಲ್ಲಿ ಅಥವಾ ಒಳ್ಳೆಯ ಕಂಚಿನ ಪಾತ್ರೆಯಲ್ಲಿ ಬೇಯಿಸಿದ್ದಿದೆ ಅದು ತುಂಬ ಸತ್ವಯುತವಾಗಿರುತ್ತೆ. ಯಾವಾಗಲೂ ಕೂಡ ಸತ್ವಯುತವಾಗಿರುತ್ತೆ. ಅದರಿಂದಾಗಿ ನಮಗೆ ಅದು ಈ ಕುಕ್ಕರಲ್ಲಿ ಬೇಯಿಸುವುದು ಇತ್ಯಾದಿಗಳೆಲ್ಲ ಅದು ಬೇಯುವುದಲ್ಲ, ಅದರ ಒಳಗೆ ಶಾಖವನ್ನು ಒತ್ತಡದಿಂದ ತಳ್ಳಿ ಒಡೆಯುವುದಷ್ಟೇ. ಅದು ಬೇಯುವುದು ಅಂದರೆ ನಾವು ಒಲೆಯಲ್ಲಿ ಹಾಕಿದಾಗ ಹದವಾಗಿ ಅದರಲ್ಲಿರುವ ಬೇಡವಾದ ಪದಾರ್ಥಗಳೆಲ್ಲ ಆವಿಯಾಗಿ ಹೋಗಬೇಕು, ಅದು ಬಸಿಬೇಕು, ಅದರಲ್ಲಿರುವ ನಿಜವಾದ ಗಂಜಿ ತಿಳಿ ಅದು ಅದರ ಒಳಗೆ ಸೇರಿಕೊಳ್ಬೇಕು. ಆಗಲೇ ನಾವು ಅದನ್ನೆಲ್ಲ ಬಸ್ಸು ತೆಗೆದ ಮೇಲೆ ಅಥವಾ ಅದು ಪೂರ್ತಿ ಒತ್ತಾಯಪೂರ್ವಕವಾಗಿ ಈಗ ನಾವು ಗ್ರೈಂಡರ್ಗೆ ಹಾಕೋದು ಹಾಗೆ, ಈಗ ರುಬ್ಬಿದಾಗ ಅದು ಪೂರ್ತಿ ನಜ್ಜುಗುಜ್ಜಾಗಿ ಅದರ ರಸ ಬಿಡುತ್ತೆ. ನಾವು ಮಿಕ್ಸಿಗೆ ಹಾಕಿದಾಗ ಅದು ಕಟ್ಟಾಗುತ್ತೆ ಹೊರತು ಅದರ ಒಳಗಿನ ರಸ ಬಿಡುವುದಿಲ್ಲ. ಈ ಸೂಕ್ಷ್ಮವನ್ನೆಲ್ಲ ನಾವು ಗಮನಿಸಿ ಹಿಂದಿನವರು ಯಂತ್ರಗಳಿಂದ ಆದಷ್ಟು ಮಾಡ್ಕೊಳ್ಬೇಡಿ, ಅನಿವಾರ್ಯವಾಗಿ ಏನು ಬೇಕೋ ಅದನ್ನು ಮಾತ್ರ ಮಾಡಿಕೊಳ್ಳಿ ಅಂತ ಹೇಳಿದರೆ, ಇದರೆಲ್ಲ ಹಿನ್ನೆಲೆ ನಮ್ಮ ಆರೋಗ್ಯದ ದೃಷ್ಟಿಯೇ ಅದರಲ್ಲಿ ಹೆಚ್ಚು ಇದೆ. ಮತ್ತು ಆದಷ್ಟು ಶುದ್ಧ ಪರಂಪರೆಯನ್ನು ಉಳಿಸಿಕೊಳ್ಳುವುದರಿಂದ ನಮ್ಮ ಆಚರಣೆಯಲ್ಲೂ ಆ ಶುದ್ಧತೆ ಉಳಿಯತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದು. ನಿವೇದಿಸಿ ತಿನ್ನಬೇಕು ಅನ್ನೋದ್ರಲ್ಲಿ ಯಾವ ವಿವಾದವೂ ಇಲ್ಲ, ಆದಷ್ಟು ಅದನ್ನು ಶುದ್ಧವಾಗಿ ಮಾಡಬೇಕು ಅಂತ ಅನ್ನೋದು ಬಹಳ ಮುಖ್ಯ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರೈನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನೋದಿತಂ. ಇದು ವೇದವ್ಯಾಸರೇ ಭಾಗವತದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳಿದ ಮಾತು. ವೇದಾಧ್ಯಯನ ಅಂತನ್ನುವುದನ್ನು ಮಾಡಲಿಕ್ಕೆ ಕೆಲವು ಬಹಳವಾದ ನಿಖರವಾದ ಕೆಲವು ಆಚರಣೆಗಳು ಪಾಲನೆಗಳು ಬೇಕು. ಅದನ್ನು ನಿರಂತರ ಮಾಡಿಕೊಳ್ಳಿಕ್ಕಾಗುವುದಿಲ್ಲ ಅನ್ನುವ ಕಾರಣಕ್ಕೆ ಯಾರಿಗಾಗುವುದಿಲ್ಲೋ ಅವರನ್ನು ಬಿಟ್ಟು ಬಿಡಿ. ಯಾಕೆಂದರೆ ತಿಂಗಳ ರಜೆ ಇರಬಹುದು ಅಥವಾ ಶುಚಿತ್ವದ ದೃಷ್ಟಿ ಇರಬಹುದು, ಇದೆಲ್ಲವನ್ನು ಇಟ್ಟುಕೊಂಡು ನಿರಂತರ ಆ ಕೆಲಸದಲ್ಲಿ ತೊಡಗಲಿಕ್ಕಾಗುವುದಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಬೌದ್ಧಿಕವಾಗಿ ಅಷ್ಟು ಸಾಮರ್ಥ್ಯ ಇಲ್ಲದೇ ಇದ್ದಾಗ ಅದರಲ್ಲಿ ತೊಡಗಿಕೊಂಡ ಮೇಲೆ ಅದನ್ನೇ ಬಹಳ ಹೆಚ್ಚು ಆಸ್ಥೆಯಿಂದ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೇರ ವೇದದ ಅಧ್ಯಯನವನ್ನು ಶಾಸ್ತ್ರಕಾರರು ಅವರ ಮೇಲಿನ ಕರುಣೆಯಿಂದಲೇ ಹೇಳಿದ್ದು ಬೇಡ ಅಂತ. ಅವರ ಮೇಲೆ ಪಾರ್ಶಿಯಾಲಿಟಿ ಅಥವಾ ಇವರನ್ನ ಮೇಲೆ ಇನ್ನೊಬ್ಬರನ್ನ ಕೆಳಗೆ ಅಂತ ಹೇಳುವ ದೃಷ್ಟಿಯಿಂದ ಹೇಳಿದ್ದಲ್ಲ. ಅಂತಹ ಸಂದರ್ಭದಲ್ಲಿ ಹಾಗಾದರೆ ವೇದದಿಂದಲೇ, ವೇದದ ಅಧ್ಯಯನದಿಂದ ಅಥವಾ ವೇದ ಶಾಸ್ತ್ರದ ಅರಿವಿನಿಂದಲೇ ಮೋಕ್ಷ ಆಗುತ್ತೆ ಅಂತ ಒಂದು ಕಡೆ ಹೇಳಿದ ಮೇಲೆ ಅಧ್ಯಯನ ಇಲ್ಲ ಅಂತ ಹೇಳಿದ್ಮೇಲೆ ಅವರಿಗೆ ಮೋಕ್ಷ ಇಲ್ವಾ ಅಂದರೆ, ಅದಕ್ಕೆ ವೇದವ್ಯಾಸರು ಹೇಳಿದರು, ವೇದವನ್ನೇ ಇನ್ನಷ್ಟು ಸರಳೀಕರಿಸಿ ಕಥಾನಕದ ದೃಷ್ಟಿಯಿಂದ ಮತ್ತಷ್ಟು ಅವರಿಗೆ ಹೆಚ್ಚು ಅದರಲ್ಲಿ ಪುಷ್ಟಿಯನ್ನು ತುಂಬಿ ಸುಲಭವಾಗಿ ಅರ್ಥ ಆಗುವುದಕ್ಕೆ ಅನುಕೂಲ ಆಗುವ ಹಾಗೆ ನಾನು ಮಹಾಭಾರತವನ್ನು ರಚಿಸಿದ್ದೇ ಯಾರಿಗೆ ನೇರವಾಗಿ ವೇದದಲ್ಲಿ ಪ್ರವೇಶ ಇಲ್ಲವೋ ಅವರಿಗೋಸ್ಕರ ನಾನು ಕೊಟ್ಟದ್ದು ಅಂತ. ನಮಗೀಗ ಆಕ್ಷೇಪ ಬರುವುದೇನು ಅಂದರೆ, ಸಾಮಾನ್ಯ ನಾವು ಎಲ್ಲ ರೀತಿಯಿಂದಲೂ ಗಂಡಿಗೆ ಸಮಾನ, ಅದರಿಂದಾಗಿ ನಾವು ಯಾಕೆ ಓದಬಾರ್ದು ಅಂತ ಅನ್ನೋ ಪ್ರಶ್ನೆ ಮಾತ್ರ ಬರುತ್ತೆ ಹೊರತು ಅವರಿಗೆ ಮಾತ್ರ ಕೊಟ್ಟ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನು ಬೇರೆ ಯಾರೂ ಹಂಚಿಕೊಳ್ಳಿಕ್ಕಾಗೋದಿಲ್ಲ ಅನ್ನೋದನ್ನೇ ಸರಿಯಾಗಿ ನಿರ್ವಹಿಸಿ ಎನ್ನುವುದಕ್ಕೋಸ್ಕರ ಹೊರೆ ಆಗಬಾರ್ದು, ಭಾರ ಆಗಬಾರ್ದು. ಇದನ್ನು ಅಲೆಕ್ಸಿಸ್ ಕರೆಲ್ಲೂ ಹೇಳ್ತಾನೆ, ಯಾವತ್ತೂ ಕೂಡ ಯಾವುದೋ ವ್ಯಕ್ತಿಗೆ ಅವನಿಗೆ ತನ್ನ ಅಗತ್ಯಕ್ಕಿಂತ ಹೆಚ್ಚು ಹೊರೆಯಾದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಹೋಗಬೇಡಿ, ಅದು ಅವನ ಬುದ್ಧಿ ಕೆಡುವುದಕ್ಕೆ ಕಾರಣ ಆಗುತ್ತೆ. ಅಂತಹ ಒತ್ತಡದ ಶಿಕ್ಷಣ ಬೇಡ ಅನ್ನುವ ದೃಷ್ಟಿಯಿಂದ ಸುಲಭವಾಗಿ ಕಥಾನಕ ರೂಪದಲ್ಲಿ ಮಹಾಭಾರತ ಓದುವುದು. ಯಾಕೆಂದರೆ ವೇದಾದಪಿ ಪರಂಚಕ್ರೆ, ವೇದದ ಸಾರಕ್ಕಿಂತ ಹೆಚ್ಚಿನ ಸಾರವನ್ನು ನಾನು ಭಾರತದಲ್ಲಿ ತುಂಬಿದ್ದೇನೆ. ಯಾಕೆಂದರೆ ಅದು ವೇದ ಅನ್ನೋದು ಸದಾಕಾಲ ಇದ್ದ ಮಾತುಗಳು, ಆದರೆ ಮಹಾಭಾರತ ಅಂತ ಅನ್ನೋದು ವೇದವ್ಯಾಸರಿಂದ ಸಂಗ್ರಹಿತವಾದ ಅಂದರೆ ಘಟನೆಗಳನ್ನು ಜೋಡಿಸಿಕೊಟ್ಟ ಮಾತುಗಳು. ಅದರದಕ್ಕೆ ಸಂಗ್ರಾಹಕನಾಗಿ ಅನೇಕ ತನ್ನ ಬಗ್ಗೆ ತಾನೇ ಹೇಳಬೇಕು, ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೆಚ್ಚು ಪುಷ್ಟಿ ತುಂಬಿದ ಮಾತುಗಳನ್ನು ಅಧ್ಯಯನ ಮಾಡುವುದರಿಂದ ಎಲ್ಲರಿಗೂ ಕೂಡ ಮಹಾಭಾರತದಲ್ಲಿ ಅಧ್ಯಯನಕ್ಕೆ ಅವಕಾಶ ಇದೆ. ಪುಸ್ತಕ ಪುರಸ್ಸರವಾಗಿ, ಶ್ಲೋಕ ಪುರಸ್ಸರವಾಗಿ ಚೆನ್ನಾಗಿ ಗುರುಗಳಿಂದಲೇ ಪಾಠ ಕೇಳಿ ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಅದು ವೇದವ್ಯಾಸರೇ ಕೊಟ್ಟ ಆಜ್ಞೆ. ಆದ್ರಿಂದಾಗಿ ಇಂಥವ್ರು ಓದಬೇಕು, ಇಂಥವ್ರು ಓದಬಾರ್ದು ಅಂತನ್ನುವ ಮಾತನ್ನು ಶಾಸ್ತ್ರ ಹೇಳಿಲ್ಲ. ಹಾಗಾಗಿ ವಿಷ್ಣು ಸಹಸ್ರನಾಮದ ಪಠನ ಇದೆಲ್ಲವೂ ಸಾಮಾನ್ಯ ಎಲ್ಲರೂ ಮಾಡೇ ಮಾಡ್ತಾರೆ.
ಎಲ್ಲೋ ಕೆಲವೊಂದು ಬಾರಿ ತಪ್ಪು ಹೇಳಬೇಡಿ ಅಂತ ಅನ್ನುವ ದೃಷ್ಟಿಯಿಂದ ಹೇಳಬೇಡಿ ಅಂತ ಹೇಳಿರ್ತಾರೆ ಹೊರತು ಇದರಲ್ಲಿ ಲಿಂಗಭೇದದ ದೃಷ್ಟಿಯಿಂದ ಶಾಸ್ತ್ರ ಯಾವತ್ತೂ ಕೂಡ ಅಧ್ಯಯನ ಮಾಡುವುದನ್ನು ಬೇಡ ಅಂತ ಹೇಳಿಲ್ಲ. ಮತ್ತೊಂದು ಪ್ರಶ್ನೆ ಆಗ ಬಂದ ಪ್ರಶ್ನೆಯ ಮೇಲೆ, ಕರೆಂಟಿನಿಂದ ಆದರೆ ಗ್ಯಾಸಿಗಿಂತ ಶ್ರೇಷ್ಠ ಆಗುತ್ತಾ ಅಂತ. ಇಂಧನದ ಮೂಲ ವ್ಯತ್ಯಾಸ ಅಷ್ಟೇ ಬಿಟ್ಟರೆ ಶ್ರೇಷ್ಠ ಕನಿಷ್ಠ ಪ್ರಶ್ನೆ ಬರುವುದಿಲ್ಲ. ಆದರೆ ನಾನು ಆಗ ಹೇಳಿದ ಒಂದು ಊರೂರು ಸುತ್ತುವ ಇಂಧನದ ಆ ಸಂಗ್ರಾಹಕ ವಸ್ತು ಏನಿದೆ ಅದು ಇಲ್ಲಿ ಇಲ್ಲ. ಅದರಿಂದಾಗಿ ಅದಕ್ಕಿಂತ ಇದು ಉತ್ತಮ ಅನ್ನೋದಷ್ಟೇ ಯೋಚನೆ ಮಾಡ್ಬೋದಷ್ಟೇ ಹೊರತು ಅದೇ ನಾನು ಹೇಳ್ತಾ ಇರೋದು, ಗ್ಯಾಸನ್ನು ಸಂಗ್ರಹಿಸುವ ಸಿಲಿಂಡರ್ ಏನಿದೆ ಅದರ ಹಾಗೆ ಇದರಲ್ಲಿ ದೋಷ ಇಲ್ಲ. ಅದರಿಂದಾಗಿ ಅದಕ್ಕಿಂತ ಇದು ಉತ್ತಮ ಅಂತ ಅಂದ್ಕೊಳ್ಬೇಕಷ್ಟೇ. ಆದರೆ ಇದು ಯಾವುದನ್ನು ಉತ್ತಮ ಕನಿಷ್ಠ ಅಂತ ನಾವು ಇಂಧನದ ಮೂಲ ಇಟ್ಕೊಂಡು ಹೇಳಲಿಕ್ಕೆ ಬರುವುದಿಲ್ಲ. ನಾವೇ ಸಮಾಧಾನ ಮಾಡ್ಕೊಳ್ಳೋದಷ್ಟೇ. ಶಾಸ್ತ್ರದಲ್ಲಿ ಇದರ ಬಗ್ಗೆ ಮಾತೇ ಆಡಿಲ್ಲ. ಯಾಕೆಂದರೆ ಇದು ಶಾಸ್ತ್ರ ಬಳಕೆಯ ಕಾಲದಲ್ಲಿ ಇದರ ಉಲ್ಲೇಖವೇ ಇರಲಿಲ್ಲ, ಉಪಯೋಗವೂ ಇರಲಿಲ್ಲ. ಅದನ್ನಾಗಿ ನಾವು ಇದನ್ನು ಶ್ರೇಷ್ಠ ಕನಿಷ್ಠ ಅಂತ ಅದರ ಸರಿಯೋ ತಪ್ಪೋ ಅಂತ ಭಾವಿಸುವುದಕ್ಕಿಂತ ಹೆಚ್ಚು ಈಗ ಇರುವ ಅನಿವಾರ್ಯವನ್ನು ಒಪ್ಪಿಕೊಂಡು ದೇವರಂತ್ರ ಪ್ರಾಮಾಣಿಕವಾಗಿ ನಾನು ಈ ಕೆಲಸ ಅನಿವಾರ್ಯ ಮಾಡಬೇಕಾಗಿದೆ, ನಿನಗೆ ಒಪ್ಪಿಸಿ ತಿಂತೇನೆ ಅಂತ ಅಷ್ಟೇ ಹೇಳ್ಬೋದಷ್ಟೇ ಹೊರತು ಶಾಸ್ತ್ರದಲ್ಲಿ ಇದರಲ್ಲಿ ಏನು ಹೇಳಿದೆ ಅಂತ ಉತ್ತರ ಹೇಳಲಿಕ್ಕಾಗೋದಿಲ್ಲ. ನಮಗೆ ಧೈರ್ಯ ಬೇಕಷ್ಟೇ. ನಾನು ಮಾಡ್ತಾ ಇರೋದು ಪ್ರಾಮಾಣಿಕವಾಗಿ, ನನಗೆ ಬೇರೆ ದಾರಿಯೇ ಇಲ್ಲ, ಅದರಿಂದಾಗಿ ನಿನಗೆ ಒಪ್ಪಿಸಿಯೇ ಮಾಡಬೇಕು ಅನ್ನೋ ಕಾಳಜಿಯೂ ನನ್ನಲ್ಲಿ ಉಳಿದಿದೆ. ಅದರಿಂದಾಗಿ ನಾನು ಹೀಗೆ ಮಾಡ್ತಾ ಇದ್ದೇನೆ, ಇದರ ತಪ್ಪು ಒಪ್ಪುಗಳನ್ನು ನೀನೇ ನೋಡ್ಕೊಳ್ಬೇಕು. ನಂಗೆ ಸರಿಯಾಗಿ ಮಾಡ್ಲಿಕ್ಕೆ ದಾರಿ ಕೊಡು, ನಾನು ಮಾಡ್ತೇನೆ. ನಂಗೆ ಸರಿಯಾಗಿ ಮಾಡುವ ದಾರಿ ಈಗ ಇಲ್ಲ, ಅದರಿಂದ ಇದೇ ರೀತಿ ನಡ್ಕೊಳ್ತಾ ಇದ್ದೇನೆ ಅಂತ ಇಷ್ಟು ನಮ್ಮಲ್ಲಿ ಭರವಸೆ ಇದ್ದು ನಾವು ದೇವರ ಹತ್ರ ಕೇಳ್ಕೊಂಡೆ, ಆ ದಾರಿ ಅವನೇ ಹಾಕಿ ಕೊಡ್ತಾನೆ ಅಷ್ಟೇ. ದೇವರ ಉಪಾಸನೆ ಎಂದರೆ ಏನು, ಹೇಗೆ ಮಾಡಬೇಕು? ಇದು ಜೀವನದ ಉದ್ದಕ್ಕೂ ಪ್ರಶ್ನೆ. ಯಾಕೆಂದ್ರೆ ಪ್ರಶ್ನಂಭುವನ ಎಂತ್ಯನ್ಯ, ಎಲ್ಲ ತಿಳಿದ ಮೇಲೂ ದೇವರ ಬಗ್ಗೆ ಏನು ಉಳಿಯತ್ತೆ ಅಂದರೆ, ದೇವರು ಅಂದ್ರೆ ಏನು, ಹಾಗೆ ಹೀಗೆ ಅಂತ ಎಲ್ಲ ಪ್ರಶ್ನೆ ಕೇಳ್ತಾನಂತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಮೇಲೂ ಯಾರು ಪ್ರಶ್ನೆಯಾಗಿಯೇ ಉಳಿಯುತ್ತಾನೋ ಅವನನ್ನೇ ದೇವರು ಅಂತ ಶಾಸ್ತ್ರ ಹೇಳುವುದು. ಋಷಿಯೇ ಹೇಳುವ ಮಾತು. ಪ್ರಶ್ನ ಅಂತ ಅವನಿಗೆ ಹೆಸರು. ಜಗತ್ತಿನಲ್ಲಿರೋ ಬೇರೆ ಎಲ್ಲ ಪ್ರಶ್ನೆಗಳಿಗಿಂತ ದೊಡ್ಡ ಪ್ರಶ್ನೆ ಯಾರು ಅಂದರೆ ದೇವರು. ಹಾಗಾಗಿ ದೇವರು ಅಂದರೆ ಏನು ಅಂತಾನೆ ನಮಗೆ ಹುಡುಕಾಟವೇ ಬದುಕು. ಉಪಾಸನೆಯ ದೃಷ್ಟಿಯಿಂದ ಉಪಾಸನೆ ಅಂತಂದರೆ ನಮ್ಮೊಳಗೆ ಅವನು ಇದ್ದು ನಮ್ಮನ್ನು ತುಂಬ ಹರಸ್ತಾ ಇದ್ದಾನೆ, ಅದರಿಂದಾಗಿ ಅವನಿಗೆ ಕೃತಜ್ಞತೆ ಅರ್ಪಿಸುವುದೇ ಉಪಾಸನೆ. ದಾರಿಯಲ್ಲಿ ಬಿದ್ದ ನಮ್ಮ ಒಂದು ವಸ್ತುವನ್ನು, ನಮ್ಮದೇ ವಸ್ತುವನ್ನು ನಮಗೆ ಎತ್ತಿಕೊಟ್ಟಾಗ ಅವನಿಗೆ ನಾವು ಕೃತಜ್ಞತೆ ಹೇಳುತ್ತೇವೆ. ಅಂದ ಮೇಲೆ ನಮಗೆ ಇಂತಹ ಶರೀರವನ್ನೇ, ಬದುಕನ್ನೇ, ಸುತ್ತಲಿನ ವಾತಾವರಣವನ್ನೇ, ತಂದೆ ಇರಬಹುದು, ತಾಯಿ ಇರಬಹುದು, ಒಳ್ಳೆ ಗುರು ಇರಬಹುದು, ಮನೆಯ ವಾತಾವರಣ ಇರಬಹುದು, ಅಣ್ಣನೋ ತಮ್ಮನೋ, ಹೀಗೆ ನೂರಾರು ಬಾಂಧವ್ಯಗಳು, ನೂರಾರು ವಸ್ತುಗಳು, ನೂರಾರು ಥರದ ಸಂಪತ್ತುಗಳು, ಇದೆಲ್ಲವನ್ನು ದೊರಕಿಸಿಕೊಟ್ಟಿದ್ದಾನೆ ಅಂತ ಅಂದ ಮೇಲೆ ಅವನಿಗೆ ನಾವು ಮರಳಿ ಕೃತಜ್ಞತೆ ಹೇಳಲೇಬೇಕಲ್ವಾ? ಆ ಕೃತಜ್ಞತೆ ಹೇಳುವ ಮಾಧ್ಯಮವೇ ಉಪಾಸನೆ. ಅದನ್ನು ಹೇಗೆ ಮಾಡಬೇಕು ಅಂತ ಅನ್ನೋದು ನಮ್ಮ ಕರ್ತವ್ಯನೋ ಪ್ರಾಮಾಣಿಕವಾಗಿ ಮಾಡ್ತಾ ಅದನ್ನೇ ಭಗವಂತನ ಪೂಜೆ ಅಂತ ಯೋಚಿಸುವುದೇ ಉಪಾಸನೆಯ ಮುಖ್ಯ ಮಾರ್ಗ. ಇನ್ನು ಅದಕ್ಕಿಂತ ಹೆಚ್ಚು ಶಾಸ್ತ್ರದ ಅಧ್ಯಯನ ಮಾಡಿದವನಾದರೆ, ಶಾಸ್ತ್ರದ ಒಳಗೆ ಪ್ರವೇಶಿಸಿ ಅವನು ಅಧಿಕಾರಿಯಾಗಿ ಜಪ ಅನುಷ್ಠಾನ ಇತ್ಯಾದಿ ಮಾಡೋನಾಗಿದ್ದರೆ, ಆ ಮಂತ್ರದ ಅನುಸಂಧಾನ ಮಾಡುವಾಗ ಆ ರೂಪವನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಈ ಮನಸ್ಸನ್ನು ಏಕಾಗ್ರ ಚಿತ್ತದಲ್ಲಿ ಆ ಒಂದು ವಸ್ತುವಿನಲ್ಲಿ ನೆಲೆಗೊಳ್ಳುವಂತೆ ಮಾಡಿ ಅದರ ಉತ್ತಮವಾದ ಶಕ್ತಿಯನ್ನು ನನ್ನ ಜೀವನದ ಉದ್ದಕ್ಕೂ ಅದು ನನಗೆ ರಕ್ಷಣೆ ನೀಡುವಂಥದ್ದು ಅಂತ ಎಚ್ಚರಿಕೆಯಿಂದ ಅದರ ಕಡೆಗೆ ಸಾಗುವ ಪ್ರಯತ್ನವೇ ಉಪಾಸನೆ. ಅದನ್ನು ಹೇಗೆ ಮಾಡಬೇಕು ಅಂತ ಅವರವರಿಗೆ ಅವರವರದ್ದೇ ಆದ ಒಂದು ದಾರಿ ಇರುತ್ತೆ. ಎಲ್ಲರಿಗೂ ಒಂದೇ ರೀತಿಯಾದ ಉಪಾಸನೆಯ ಮಾರ್ಗವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಕಸ ಗುಡಿಸುವನು ಉಪಾಸನೆ ಮಾಡುವುದಕ್ಕೆ ಬರುತ್ತೆ. ಯಾಕೆಂದರೆ ಅವನು ಮಾಡುವ ಕಸ ಹೊಡೆಯುವುದು ಅಂತನ್ನುವ ಕೆಲಸವೇ ಅವನಿಗೆ ದೇವರ ಉಪಾಸನೆಯ ಮಾರ್ಗ ಅದು. ಒಬ್ಬ ಟೈಪ್ ಮಾಡ್ತಾನೆ ಅಂತಂದರೆ ಟೈಪ್ ಮಾಡುವ ಮೂಲಕ ತಪ್ಪಿಲ್ಲದೆ ಮಾಡಿ ಅದನ್ನು ಓದುವವನಿಗೆ ತಪ್ಪಿಲ್ಲದ ತಿಳುವಳಿಕೆಯನ್ನು ಕೊಡುವುದಕ್ಕೆ ಅವನು ಸಹಾಯ ಮಾಡ್ತಾನೆ. ಅದರಿಂದಾಗಿ ಅವನದ್ದು ಅದೇ ಒಂದು ಉಪಾಸನೆ. ಒಬ್ಬ ಅಧ್ಯಾಪಕನಾಗಿ ಪಾಠ ಮಾಡ್ತಾನೆ ಅಂತಂದಾಗ ಅದನ್ನು ಚೆನ್ನಾಗಿ ನೋಡಿಕೊಂಡು ವಿದ್ಯಾರ್ಥಿಯಾಗಿ ಅವನು ಏನು ಕಲಿಬೇಕು ಅದನ್ನು ಕಲಿಸುವ ವಿಷಯದಲ್ಲಿ ಸ್ವಲ್ಪವೂ ಮೋಸ ಮಾಡದೆ ತನಗೆ ಬರುವಂತಹ ಸಂಪಾದನೆಯನ್ನು ಸರಿಯಾಗಿ ಅದಕ್ಕೋಸ್ಕರ ಬಳಸಿ ಪಾಠವನ್ನು ಮಾಡ್ತಾನೆ ಅಂತಂದರೆ ಅದೇ ಅವನ ಉಪಾಸನೆ. ಎಲ್ಲವೂ ಉಪಾಸನೆ ಆಗುತ್ತೆ ಅದು ಭಗವನ್ಮುಖವಾದಾಗ. ಎಲ್ಲವೂ ಉಪಾಸನೆಯಿಂದ ಹೊರಗೆ ನಿಲ್ಲುತ್ತೆ ಭಗವನ್ಮುಖವಲ್ಲದೆ ಹೋದಾಗ. ಹಾಗಾಗಿ ಉಪಾಸನೆ ಹೇಗೆ ಮಾಡಬೇಕು ಅಂತ ಅನ್ನೋದು ಸ್ವಧರ್ಮವನ್ನು ಅರಿಯುವುದೇ ಉಪಾಸನೆಯ ದಾರಿ. ಸರಿ, ಇನ್ನು ಮುಂದೆ ಪ್ರಶ್ನೆ ಇದ್ದರೆ ಮುಂದಿನ ಬಾರಿಗೆ ಅದನ್ನು ಮುಂದುವರೆಸೋಣ. ಮತ್ತೆ ಪಾಠ್ಯದ
ದಿನಕ್ಕಾಗಿ ಕಾಯೋಣ. ಒಂದು ಚೀಟಿ ಕೊಡಿ, ಮುಗಿಸ್ಬಿಡೋಣ. ಕಾಡಿನಲ್ಲಿ ಹೂಗಳನ್ನು ಒಟ್ಟು ಮಾಡುತ್ತಿರುವ ತರುಣಿಯರು ಒಬ್ಬ ಸ್ಫುರದ್ರೂಪಿಯಾದವನನ್ನು ನೋಡಿ ಅವನನ್ನು ಪಡೆಯುವ ಆಸೆಯಿಂದ ಕೇಳುತ್ತಾರೆ. ಆದರೆ ಆ ವಟುವು ಗುರುಕುಲದಲ್ಲಿದ್ದ ತಾನು ಜ್ಞಾನಕ್ಕೋಸ್ಕರ ಬಂದವನು ಎಂದು ನಿರಾಕರಿಸುತ್ತಾನೆ. ಆಗ ತರುಣಿಯರು ಪಿಶಾಚಿಯಾಗು ಎಂದು ಶಾಪವನ್ನು ಕೊಟ್ಟರು. ವಟುವು ಪ್ರತಿಯಾಗಿ ನೀವು ಪಿಶಾಚಿಯಾಗಿ ಎಂದು ಶಾಪವನ್ನು ನೀಯುತ್ತಾನೆ. ಹೀಗೆ ಮನಸ್ಸಿನ ಪ್ರತಿಕೂಲವಾಗಿ ಬೈದರೆ ಅದು ಹೇಗೆ ಪಿಶಾಚಿಯಾಗುವುದು? ನಾನು ಕೇಳಿದ ಪ್ರಕಾರ ದುರ್ಮರಣದಿಂದ ಒಂದೋ ನದಿಯಲ್ಲಿ ಬಿದ್ದು ಸತ್ತಾಗ, ನೇಣು ಹಾಕಿಕೊಂಡಾಗ, ಅವಳು ಮುಂದೆ ಸಂಸ್ಕಾರ ಮಾಡದೇ ಇದ್ದಾಗ ಪ್ರೇತ ಆಗುತ್ತಾರೆ. ಇದು ಹೇಗೆ ಅಂದರೆ ಅದೆಲ್ಲವೂ ಹೌದು. ಅಂದರೆ ದುರ್ಮರಣದಿಂದ ಪಿಶಾಚ ಜನ್ಮ ಬರುವುದು ಅದಿದೆ. ಇದು ಒಂದು ರೀತಿ ಶಾಪವನ್ನೇ ಕೊಡುವಾಗಲೇ ಈಗ ಅಕಾಲದಲ್ಲಿ ಶರೀರವನ್ನು ಬಿಡಿ ಅಂತ ಹೇಳುವುದೇ ದುರ್ಮರಣ. ಆದ್ದರಿಂದ ಅದು ಪಿಶಾಚ ಜನ್ಮಕ್ಕೆ ಹೋಗುತ್ತೆ. ಈಗ ಅವರು ಅಕಾಲದಲ್ಲಿ ಪಿಶಾಚ ಆಗುವಂದ್ರೆ ಕೊನೆಗೆ ಅರ್ಥ ಏನು? ಪಿಶಾಚ ಅನ್ನೋ ಶಬ್ದದ ಅರ್ಥ ಗೊತ್ತಾದರೆ ಗೊತ್ತಾಗುತ್ತೆ. ಪಿಶಿತಂ ಅಶ್ನಂತಿ, ಕೊಳೆತ ಪದಾರ್ಥವನ್ನು, ಕೊಳೆತ ಮಾಂಸವನ್ನೇ ತಿನ್ನುವ ಜೀವಗಳಿಗೆ ಪಿಶಾಚ ಅಂತ ಹೇಳೋದು. ಹಾಗಾಗಿ ಅವನು ಶಪಿಸಿದ್ದೇ ಹಾಗೆ. ಈಗ ಅವಳನ್ನು ತಾಟಕೆಯನ್ನು ಅಗಸ್ತ್ಯರ ಆಶ್ರಮಕ್ಕೆ ಬಂದಾಗ ಅವಳೇನು ಮಾಡ್ತಾಳೆ ಅಂದರೆ ಕೊಳೆತ ಪದಾರ್ಥವನ್ನೇ ತಂದು ಯಜ್ಞದ ಕುಂಡಕ್ಕೆ ತಂದು ಹಾಕ್ತಾಳೆ. ಆವಾಗ ಅವರು ಹೀಗೆ ನಿನಗೆ ಹೇಗಿದ್ರೂ ರಾಕ್ಷಸ ಬುದ್ಧಿಯಿಂದ ಇದೇ ತಪ್ಪು ಮಾಡಿದ್ಯಲ್ವಾ, ಹಾಗಾಗಿ ನಿನಗೂ ಕೂಡ ಕೊಳೆತ ಪದಾರ್ಥವನ್ನೇ ತಿನ್ನುವ ಸ್ವಭಾವ ಬರಲಿ ಅಂತ ಶಪಿಸಿದರು. ಹಾಗಾಗಿ ಇದು ಶಾಪದಿಂದ ಪಿಶಾಚ ಆಯಿತು. ಹಾಗೆ ದುರ್ಮರಣದಿಂದ ಪಿಶಾಚ ಆಗುವುದು ಕೂಡ ಯಾವುದೋ ಒಂದು ಬಯಕೆಯನ್ನು ಈಡೇರಿಸಿಕೊಳ್ಳಿಕ್ಕಾಗದೇ ಇದ್ದಾಗ ಆ ಜನ್ಮ ಬರುತ್ತೆ. ಸರಿ, ಉಂಡಾ ಜಾದು? ದೇವರು ಎಲ್ಲೆಡೆ ಇದ್ದಾನೆ, ನಾವೇಕೆ ಸರ್ವಸಮರ್ಥರಲ್ಲ? ಕರೆಂಟು ಎಲ್ಲ ಕಡೆಯಲ್ಲೂ ಇದೆ, ಆದರೆ ಎಲ್ಲ ಬಲ್ಬುಗಳು ಒಂದೇ ರೀತಿಯಾಗಿ 1000 ವೋಲ್ಟೇಜಿನ ಬಲ್ಬು ಅಂದರೆ ಬೆಳಕು ಕೊಡಲ್ಲ. ಅದಕ್ಕೇನು ಉತ್ತರವೋ ಅದೇ ಉತ್ತರ. ಆಯಾ ಬಲ್ಬಿನಲ್ಲಿ ಅಷ್ಟಷ್ಟೇ ಬೆಳಕನ್ನು ಹೊರಕ್ಕೆ ಚೆಲ್ಲುವ ಶಕ್ತಿ ಇರುತ್ತೆ. ದೇವರು ಎಲ್ಲರಲ್ಲೂ ಇದ್ದಾನೆ. ಯಾಕೆ ಎಲ್ಲರೂ ಸರ್ವಸಮರ್ಥರಲ್ಲ? ದೇವರು ಎಲ್ಲರಲ್ಲೂ ಇದ್ದಾನೆ, ಆದರೆ ನೀವು ಎಲ್ಲರಲ್ಲೂ ಇಲ್ಲ, ಆದ್ರಿಂದ ನೀವು ಸರ್ವಸಮರ್ಥರಲ್ಲ. ಬರೆದು ತನ್ನಿ. ವಿಷಯ ಏನಂದ್ರೆ ಈ ಪ್ರಶ್ನೋತ್ತರ ಕಾರ್ಯಕ್ರಮ ಯಾಕಾಗಿದೆ ಅಂತ ಕೇಳಿದ್ರೆ, ಅಭಿರುಚಿ ಹುಟ್ಟಿದ ವ್ಯಕ್ತಿ ಯಾವುದೇ ಒಬ್ಬ ಸಾಧಕನಾದವನು ಮೊದಲೇ ಪ್ರಶ್ನೆ ಕೇಳಿ ಆಮೇಲೆ ಉತ್ತರ ಕಂಡುಕೊಳ್ತಾ ಹೋಗೋದು. ಮೊದಲು ಅಲ್ಲಿ ಏನಿದೆ ಅದನ್ನು ಓದಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ತುಂಬ ಎತ್ತರದ ಹಂತಕ್ಕೆ ಹೋದಾಗಲೂ ಗೊತ್ತಾಗಲಿಲ್ಲ ಅಂದರೆ ಆಮೇಲೆ ಆ ಪ್ರಶ್ನೆಗೆ ಉತ್ತರ ಅಂತ ನಿಜವಾಗಿದೆ. ಯಾಕಂದರೆ ನಾವು ಅಧ್ಯಯನ ಮಾಡಿದಾಗಲೇ ಉತ್ತರ ಸಿಗ್ತಾ ಹೋಗುತ್ತೆ. ಪ್ರಶ್ನೆ ಮಾಡಿದರೆ ಉತ್ತರ ಕಾರ್ಯಕ್ರಮ ಮಾಡಿದರೆ ಇಲ್ಲಿತ್ತು ಎರಡೆರಡು ಸಾಮಾನ್ಯ ಪ್ರಶ್ನೆಗಳು ಅದೇ ನಾವು ನಿತ್ಯ ಹೇಳುವುದ ಹಾಡು ಲಿಸ್ಟ್ ನಿಮ್ಮ ಹತ್ರ ಇದೆಯಾ? ಕೆಲವು ಸರ್ತಿ ಒಂದು 5 ಜನದ 6 ಜನದ ಪ್ರಶ್ನೆಗಳು ಸೇರಿದಾಗ ಒಂದೇ ರೀತಿ ಎಲ್ಲದಕ್ಕೂ ಒಂದೇ ಸರ್ತಿ ಆನ್ಸರ್ ನೆಕ್ಸ್ಟ್ ಸರ್ತಿ ಪ್ರಳಯೋದನ
ಸರಿ. ಪ್ರಳಯೋದನ್ಮ ಪಣ್ಣೋಡು ಕಡೆ. ಪ್ರಳಯೋದನ್ಮ ಒಂಜಿ ದಿನ ಪಣ್ಣೋಡು. ಪ್ರಳಯೋದನ್ವದುದೀರ್ಣ ಜಲ ವಿಹಾರ ನಿಮಿಷಾಂಗಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಚರಮಾಂಗೋದ್ಧೃತಮಂದರತಟಿನಂ ಕೂರ್ಮಶರೀರಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಶಿತದಂಷ್ಟ್ರೋದ್ಧೃತಕಾಶ್ಯಪತನಯಂ ಸೂಕರರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ನಿಶಿತ ಪ್ರಾಗ್ರ್ಯ ನಖೇನ ಜಿತಸುರಾರಿಂ ನರಸಿಂಹಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ತ್ರಿಪದೌ ವ್ಯಾಪ್ತ ಚತುರ್ದಶ ಭುವನಂ ರಾಘವರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕ್ಷಪಿತ ಕ್ಷತ್ರಿಯ ವಂಶನಕಧರಂ ಭಾರ್ಗವರಾಮಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ದಯಿತಾಚೋರ ನಿಬರ್ಹಣ ನಿಪುಣಂ ರಾಘವರಾಮಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಮುರಳೀ ನಿಸ್ವನ ಮೋಹಿತವನಿತಂ ಯಾದವ ಕೃಷ್ಣಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಪಟುಚಾಟೀಕೃತ ನಿಸ್ಫುಟ ಜನತಂ ಶ್ರೀಘನಸಂಜ್ಞಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಪರಿನಿರ್ಮೂಲಿತ ದುಷ್ಟ ಜನಕುಲಂ ವಿಷ್ಣುಯಶೋಜಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಅಕೃತೆ ಮಾಂ ವಿಜಯಧ್ವಜವರತೀರ್ಥೋ ಹರಿಗಾಥಾ ಅಯತೆ ಪ್ರೀತಿಮಲಂ ಸಪದಿಯಯಾ ಶ್ರೀರಮಣೋಯಂ ಅಕೃತೆ ಮಾಂ ವಿಜಯಧ್ವಜವರತೀರ್ಥೋ ಹರಿಗಾಥಾ ಅಯತೆ ಪ್ರೀತಿಮಲಂ ಸಪದಿಯಯಾ ಶ್ರೀರಮಣೋಯಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀಡೆ 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 ಶ್ರೀಕೃಷ್ಣನ ಪಾದಾರವಿಂದಕ್ಕೆ ಗೋವಿಂದ.